ಭುವಿ ಪರಂ ನಾಥಮಪ್ರೇಕ್ಷ್ಯಮಾಣಾನ್ ಭುವನಮನ್ಯೇನ ಚನ್ಯೇನ ದೋಷ್ಣ ಭವತು ಭೀರ್ಮೇತಿ ನ ಸಂಧ್ವಯಂತಂ ಪ್ರಣತವಾನ್ ಪ್ರಾಣಿನಂ ಪ್ರಾಣಭೂತಂ ಪ್ರಣತಿಭಿಪ್ರೀಣಯೇ ಪೂರ್ಣಬೋಧಂ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣನಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣಿಪುದೆಮಗೆ ಮಂಗಲವ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗಭಿನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕಕಾನಮಿಸುವೆನು ಬಿಡದೆ ರಮಾಕಲತ್ರನ ದಾಸವರ್ಗಕ್ಕೆ ನಮಿಪೆ ನನವರತ. ಶ್ರೀಮತಾಂಬರ ಶ್ರೀಪತೆ ಸತ್ಕಾಮಿತ ಪ್ರದ ಸೌಮ್ಯ ತ್ರಿಕುಬ್ಧಾಮ ತ್ರಿಚತುಷ್ಪಾದ ಪಾವನ ಚರಿತ ಚಾರ್ವಂಗ ಗೋಮತಿ ಪ್ರಿಯ ಗೌಣ ಗುರುತಮ ಸಮಗಾ ಜನಲೋಲ ಸರ್ವಸ್ವಾಮಿ ಮಮ ಕುಲದೈವ ಸಂತೈಸುವುದು ಸಜ್ಜನರ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಶ್ರೀಹರಯೇ ನಮಃ. ಓಂ. ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಪಿತೃಗಣ ಸಂಧಿ ಪಿತೃಕಾರ್ಯದ ಉದ್ದೇಶ, ಅಲ್ಲಿ ನಾವು ಮಾಡಬೇಕಾದಂತಹ ಚಿಂತನೆಯ ಕ್ರಮ, ಯಾರ ಉಪಾಸನೆಯನ್ನ ಮಾಡುತ್ತೇವೆ ಅನ್ನತಕ್ಕಂತಹ ವಿಶಿಷ್ಟವಾದ ಅಂಶವನ್ನು ತಿಳಿಸಿಕೊಡ್ತಾ ಶ್ರಾದ್ದ ಶಬ್ದದ ಅರ್ಥದ ಹಿನ್ನೆಲೆಯನ್ನ ಬಹಳ ಸೊಗಸಾಗಿ ದಾಸರು ತಿಳಿಸುತ್ತಾರೆ. ಶ್ರಾದ್ದದ ಬಗ್ಗೆ ಶಾಸ್ತ್ರದಲ್ಲೊಂದು ಮಾತಿದೆ. ಇತರ ಹಬ್ಬ ಹರಿದಿನಗಳನ್ನ ಪರ್ವಕಾಲಗಳನ್ನ ಬಹಳ ವೈಭವದಿಂದ ಮಾಡಬೇಕು. ಆದರೆ ಶ್ರಾದ್ದದ ವಿಷಯದಲ್ಲಿ ಅತಿಯಾದ ವೈಭವ ಇರಬಾರದು. ನಕುರಿಯ ಶ್ರಾದ್ದ ವಿಸ್ತಾರ. ಶ್ರಾದ್ದಕ್ಕೆ ಅಂತೇನು ನಿಯಮಗಳು ಹೇಳಿದೆ, ಆ ನಿಯಮವನ್ನ ಸರಿಯಾಗಿ ಪಾಲಿಸಬೇಕು. ನಮಗೆ ಇಷ್ಟ, ನಮಗೆ ಅನುಕೂಲ ಇದೆ ಅಂತದನ್ನ ಇಷ್ಟ ಬಂದಷ್ಟು ವಿಸ್ತಾರ ಮಾಡುವುದಲ್ಲ, ನಿಯಮ ಎಷ್ಟಿದೆ ಅಷ್ಟೇ ಮಾಡುವುದು. ನಮಗೆ ಅನುಕೂಲ ಇದೆ, 6 ಜನ ಅಲ್ಲ 60 ಜನರನ್ನು ಕೂಡಿಸ್ತೇವೆ, ಅವಕಾಶ ಇಲ್ಲ. 6 ಜನಕ್ಕೆ ಅವಕಾಶ. 60 ಜನಕ್ಕೆ ಬೇಕಿದ್ರೆ ವಸ್ತ್ರಾದಿಗಳ ದಾನ ಕೊಡ್ರಿ. ಶ್ರಾದ್ದದ ನಿಯಮವನ್ನ ಮೀರ್ಲಿಕ್ಕಿಲ್ಲ. ಅದಕ್ಕೆ ಒಂದು ಪ್ರಸಿದ್ಧ ಗಾದೆ ಇದೆ. ಯಾವುದಾದ್ರೂ ವಿಷಯದಲ್ಲಿ ಹಠ ಮಾಡ್ಲಿಕ್ಕೆ ಹೋದ್ರೆ ಅದೇನು ಶ್ರಾದ್ದ ನಿಯಮಾನ ಅಂತ ಕೇಳುತ್ತಾರೆ. ಶ್ರಾದ್ದದ ನಿಯಮ ಮೀರ್ಲಿಕ್ಕಿಲ್ಲ. ಏನು ಹೇಳಿದೆ ಅದರಂತೆ ನಡೆಯಬೇಕು, ಅದರಲ್ಲೇ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ದಾಸರು ಆ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ಶ್ರಾದ್ದದ ಉದ್ದೇಶ ಪಿತೃಗಳು ಪ್ರೀತರಾಗಲಿ. ಪಿತೃಶಬ್ದಕ್ಕೆ ನಮಗೆ ಪ್ರಸಿದ್ಧವಾದ ಅರ್ಥ ಏನಿದೆ ಅದನ್ನೇ ಹೇಳಬೇಕು. ಯಾಕೆಂದರೆ ಒಂದು ಪ್ರಸಿದ್ಧ ಮಾತಿದೆ, ಯಾವಾಗಲೂ ಸುಪರಿಚಿತವಾದ ಶಬ್ದಗಳನ್ನು ಬಳಸಬೇಕು, ಅಪರಿಚಿತ ಶಬ್ದ ಬಳಸ್ಲಕ್ಕೆ ಹೋದರೆ ಅಪಾರ್ಥ ಆಗಿಬಿಡುತ್ತದೆ. ಪ್ರಸಿದ್ಧ ಶಬ್ದಗಳನ್ನು ಬಳಸಬೇಕು. ಬಾಯಾರಿದವನಿಗೆ ನೀರು ಕುಡಿ ಅಂತ ಹೇಳು, ಜಲಂ ಪಿಬ, ಕ್ಷೀರಂ ಪಿಬ ಅಂದ್ರೆ ಕ್ಷೀರ ಶಬ್ದಕ್ಕೆ ನೀರು ಅರ್ಥ ಇದೆ, ಇಲ್ಲ ಅಂತ ಹೇಳಲಿಲ್ಲ. ಪೋಷಕಾರ
ನೀರು ಅನ್ನೋ ಅರ್ಥದಲ್ಲಿ ಅನೇಕ ಶಬ್ದಗಳು ಹೇಳುತ್ತಾರೆ. ನೀರ, ಕ್ಷೀರ, ಅಂಬು, ಶಂಬರಂ. ನೀರ, ಕ್ಷೀರ, ಅಂಬು, ಶಂಬರ ಎಲ್ಲ ಹೆಸರಿದೆ. ಜಲಂಪಿಬ ಸುಲಭವಾದ ಅರ್ಥ, ಸಲೀಲ ಪ್ರಸಿದ್ಧ ಶಬ್ದ ಇದೆ. ಅದನ್ನು ಬಿಟ್ಟು ಶಂಬರಂಪಿಬ ಅಂದ್ರೆ ಶಂಬರ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅಪ್ರಸಿದ್ಧ ಶಬ್ದ. ಅರ್ಥ ಇದೆ, ಇನ್ನೊಂದು ವಿಪರೀತ ಅರ್ಥದ ಶಬ್ದವೂ ಇದೆ. ಅದನ್ನು ಹೇಳಿದ್ರೆ ಇನ್ನೂ ಅಪಾರ್ಥ ಆಗಿಬಿಡುತ್ತೆ. ಕ್ಷೀರಂಪಿಬ ಅಂತಂದ್ರು ಏನೋ ಬಾಯಾರಿದೆ, ಹಾಲು ಕುಡೀರಿ ಅಂತ ಅರ್ಥ ಮಾಡಿಕೊಳ್ಳಬಹುದು, ಅಂತ ವ್ಯತ್ಯಾಸ ಏನಾಗೋಲ್ಲ. ಇನ್ನೊಂದು ಬಹಳ ಅಪರೂಪದ ಶಬ್ದ ಇದೆ, ಜೀವನೀಯಂ ಕುಶಂ ವಿಷಂ ಅಂತ. ವಿಷಂ ಅಂತ ಶಬ್ದ ಇದೆ ನೀರು ಅನ್ನೋ ಅರ್ಥದಲ್ಲಿ. ಹಾಗಾಗಿ ಬಾಯಾರಿಕೆ ಆಗಿದೆ ಅಂದ್ರೆ ವಿಷಂಪಿಬ ಅಂತ ಹೇಳಿದ್ರೆ ಏನರ್ಥ ಆಗಿ? ಅರ್ಥ ಇಲ್ಲ ಅಂತ ಹೇಳಲಿಲ್ಲ ನಾವು, ಆದರೆ ಕೂಡಲೇ ತಲೆಗೆ ಹೋಗುವ ಅರ್ಥ ಯಾವುದು ಅದನ್ನು ಬಳಸಬೇಕು. ಪಿತೃಶಬ್ದಕ್ಕೆ ಪ್ರಧಾನವಾಗಿ ಪ್ರಸಿದ್ಧಿ ಇರೋ ಅರ್ಥ ತಂದೆ ತಾಯಿಗಳು, ಮಾತಾಪಿತೃಗಳು. ಪಿತೃಶಬ್ದಕ್ಕೆ ಶಾಸ್ತ್ರದ ರೀತಿಯಲ್ಲಿ ಪಿತೃಗಳ ಅಧಿಷ್ಠಾನದಲ್ಲಿರತಕ್ಕಂತಹ ವಸುರುದ್ರಾದಿತ್ಯರು, ಅವರ ಅಂತರ್ಯಾಮಿಯಾದ ಭಗವಂತನ ರೂಪಗಳು ಎಲ್ಲ ಇದೆ. ಆದರೆ ಕೂಡಲೇ ನಮ್ಮ ತಲೆಗೆ ಹೋಗುವುದು ಭಗವದ್ ಉಪಾಸನೆಯ ಅಂಶ ಅಲ್ಲ, ತಂದೆ ತಾಯಿಗಳ ಉಪಾಸನೆ. ಪರಮಾತ್ಮ ಪ್ರೀತನಾಗಿ ಪಿತೃಸ್ಥಾನದಲ್ಲಿದ್ದವರಿಗೆ ವಿಶೇಷವಾಗಿ ಆನಂದ ಸಿಗುವಂತೆ ಮಾಡ್ತಾನೆ, ಅವರ ಆಶೀರ್ವಾದ ನಮಗೆ ದೊರೆಯುವಂತೆ ಮಾಡ್ತಾನೆ. ಈ ಎಲ್ಲ ಅಂಶ ಸರಿ. ಆದರೆ ಶಾಸ್ತ್ರದ ಹಿನ್ನೆಲೆಯ ಎಲ್ಲ ಅಂಶ ನಾವು ಹೇಳಕ್ಕೆ ಹೋದ್ರೆ ಎಲ್ಲರಿಗೆ ಕೂಡಲೇ ಅರ್ಥ ಆಗುವುದಿಲ್ಲ. ಅದಕ್ಕೆ ದಾಸರು ಮಾಡಿದ ಉಪಾಯ ಪ್ರಸಿದ್ಧ ಶಬ್ದ ಮೊದಲು ಬಳಸು, ಕ್ರಮೇಣ ಅದರ ಅಂತರಾರ್ಥವನ್ನೇ ಹೇಳ್ತಾ ಹೋಗು. ಹಾಗೆ ತಂದೆ ತಾಯಿಗಳ ಪ್ರೀತಿಗೋಸುಗ, ನಾವು ಪ್ರೀತರಾಗಲಿ ಅಂತ ಹೇಳಿದ್ದು ಪಿತೃಗಳನ್ನು, ಭಗವಂತನ ರೂಪವನ್ನು. ಭಗವಂತನ ರೂಪವನ್ನ ಪ್ರಾರ್ಥನೆ ಮಾಡಿದ್ದೇವೆ, ಪರಮಾತ್ಮ ಪ್ರೀತನಾಗಲಿ, ಅದರಿಂದ ಪಿತೃಗಳಿಗೆ ತೃಪ್ತಿ ಸಿಗುತ್ತೆ. ಆದರೆ ಹೇಳುವಾಗ ಮಾತ್ರ ಇಲ್ಲಿ ದಾಸರು ತಂದೆ ತಾಯಿಗಳ ಪ್ರೀತಿಗೋಸುಗ, ಅವರು ಪ್ರೀತರಾಗಲಿ ಅಂತಲೇ ಕರ್ಮ ಮಾಡಿ. ಪ್ರಾರಂಭಿಕ ಹಂತ ಅದೇ. ಪ್ರಾರಂಭಿಕ ಏನು ಬಹಳಷ್ಟು ಜನರಲ್ಲಿ ಕೊನೆಯವರೆಗೂ ಅದೇ ಅರ್ಥವೇ ಇರುತ್ತದೆ. ಅನುಷ್ಠಾನದ ಆ ಹಂತಕ್ಕೆ ಹೋಗೋದು ಬಹಳ ಕಷ್ಟ, ಆ ಅನುಸಂಧಾನ ಬರುವುದು ಕಷ್ಟ. ಹಾಗಾಗಿ ಸಾಮಾನ್ಯ ಕಲ್ಪನೆಯೇ ಬಹಳ ದಿನಗಳವರೆಗೆ ಉಳ್ಕೊಂಡು ಬಿಡುತ್ತಿದೆ ನಮಗೆ. ನಾವು ಶ್ರಾದ್ದ ಮಾಡ್ತಾ ಇರೋದು ಭಗವಂತ ಪ್ರೀತನಾಗಲಿ ಅಂತ ಅನುಸಂಧಾನ ಬರೋಲ್ಲ. ನಮ್ಮ ಅಪ್ಪನಿಗೋಸ್ಕರ ಶ್ರಾದ್ದ ಮಾಡ್ತಾ ಇದ್ದೀವಿ, ನಮ್ಮ ಅಮ್ಮನಿಗೋಸ್ಕರ ಶ್ರಾದ್ದ ಮಾಡ್ತಾ ಇದ್ದೀವಿ, ಇದೇ ಕಲ್ಪನೆ ಇದೆ ನಮ್ಮದು. ಆ ಕಲ್ಪನೆಯನ್ನೇ ಮೊದಲಿಟ್ಟುಕೊಂಡು ಕ್ರಮೇಣ ಅದನ್ನ ವಿವರಿಸ್ತಾ ಹೋಗ್ತಾರೆ. ನಾನು ಶ್ರಾದ್ದ ಮಾಡಿದ್ದಾರಿಗೋಸ್ಕರಪ್ಪ ನಮ್ಮ ಅಪ್ಪ ಅಮ್ಮ ಪ್ರೀತರಾಗಲಿ, ಆಯ್ತು, ಆ ಹಿನ್ನೆಲೆ ಇಟ್ಟುಕೊಂಡೇ ಪ್ರಾರಂಭ ಮಾಡಿ ತೊಂದರೆ. ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂಜ ಕರ್ಮವ ತೊರಿದು ವಿಹಿತಗಳ ಒಂದೂ ಮೀರದೆ. ಬಹಳ ಎಚ್ಚರಿಕೆಯ ಮಾತು. ವಿಹಿತಗಳನ್ನ ಒಂದನ್ನು ಮೀರಬಾರದು. ಕ್ರಮಬದ್ಧವಾದ ಕರ್ಮಾಚರಣೆ ಇರಬೇಕು. ಸಾಂಗ ಕರ್ಮಗಳ ಆಚರಿಸುವವರು. ಆ ವಿಹಿತವಾದ ನಿಯಮಗಳಲ್ಲಿ ಪ್ರಧಾನ ನಿಯಮಗಳು ಕೆಲವು, ಅಂಗ ನಿಯಮಗಳು ಕೆಲವು. ನಿನ್ನೆ ನೋಡಿದ್ದೇವೆ. ಪ್ರಧಾನ ಕರ್ಮ ಶ್ರಾದ್ದ ಮಾಡುವುದು, ಅದಕ್ಕೆ ಅಂಗವಾಗಿ ಪೂರ್ವಾಂಗ ಇದೆ, ಅಪರಾಂಗ ಇದೆ. ಆ ಎಲ್ಲ ಅಂಗಗಳನ್ನ ಆಚರಿಸ್ತಾ ವಿಹಿತ ಕರ್ಮವನ್ನ ಸ್ವಲ್ಪವೂ ತಪ್ಪದೆ ಕ್ರಮಬದ್ಧವಾಗಿ ಮಾಡಬೇಕು. ಅದರ ಪರಿಣಾಮ ಏನು ಅಂದ್ರೆ ವಂದನೀಯರಾಗುವ, ಇಳೆಯೊಳು ವಂದನೀಯರಾಗುವರು. ಕ್ರಮಬದ್ಧ ಕರ್ಮಾಚರಣೆ ಮಾಡುವವರಿಗೆ ಲೋಕದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗೌರವವನ್ನ ಕೊಡ್ತಾನೆ. ಅವರ ಪಾಡಿಗೆ
ವಿಹಿತ ಕರ್ಮಗಳನ್ನು ಮಾಡ್ತಾ ಇದ್ರೆ ಯಾರೂ ಪ್ರತಿಬಂಧಕ ಮಾಡೋಲ್ಲ. ಆದ್ರೆ ಅನೇಕರಿಗೆ ಇವತ್ತು ತೊಂದರೆ ಕೊಡ್ತಾ ಇರೋದು ಕಾಣ್ತಾ ಇದೆಯಲ್ಲ. ಅಂದರೆ ಅದಕ್ಕೆ ಕಾರಣ ನಾವೇ ಅರ್ಥ ಮಾಡ್ಕೊಳ್ಬಹುದು. ಕ್ರಮಬದ್ಧವಾಗಿ ಬೇರೆಯವರಿಗೆ ಅದರಿಂದ ತೊಂದರೆ ಆಗದಂತೆ ಯಾರು ಕರ್ಮಾಚರಣೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಯಾರೂ ತೊಂದರೆ ಕೊಟ್ಟಿಲ್ಲ. ಆದರೆ ನಾವು ಕರ್ಮಾಚರಣೆ ಮಾಡ್ತೇವೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಇದ್ದವ್ರಿಗೆಲ್ಲ ತೊಂದರೆ ಕೊಟ್ಟವ್ರಿಗೆ ತೊಂದರೆ ಆಗ್ತಾ ಇದೆ. ಅದನ್ನ ಗಮನಿಸ್ಬೇಕು. ಸಾಕಷ್ಟು ಜನ ವಿಹಿತ ಕರ್ಮಗಳನ್ನು ಮೀರದೆ ಮಾಡಿಕೊಳ್ತಾ ಲೋಕ ಪ್ರವೃತ್ತಿಯಲ್ಲೂ ಇರುವವರು ಇದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ಹಾಗಾಗಿ ಅವರು ವಂದನೀಯರಾಗೇ ಇರ್ತಾರೆ, ಅದರಲ್ಲಿ ಬದಲಾವಣೆ ಏನಾಗೋಲ್ಲ. ಅಂಥವರಿಗೆ ಪರಮಾತ್ಮ ವಿಶೇಷವಾಗಿ ಎಲ್ಲ ರೀತಿಯ ಫಲಗಳು ಸಿಗುವಂತೆ ಎಲ್ಲ ಕಾಲದಲ್ಲಿ ಸಿಗುವಂತೆ ಅನುಗ್ರಹ ಮಾಡ್ತಾನೆ. ದೈಹಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯ ಸುಖಾದಿಗಳು ಸಿಗುವಂತೆ ಪ್ರತಿದಿನದಲ್ಲೂ ಅನುಗ್ರಹ ಮಾಡುತ್ತಾನೆ, ಅದಕ್ಕೆ ಸಂದೇಹ ಇಲ್ಲ. ಆದರೆ ಕೆಲವು ವಿಶಿಷ್ಟ ನಿಯಮಗಳಿರ್ತವೆ, ಅದನ್ನು ಮೀರ್ಲಕ್ಕೆ ಹೋಗಬಾರ್ದು. ಅದಕ್ಕೆ ಒಂದು ದೃಷ್ಟಾಂತ ನಾವು ನೋಡಬಹುದು. ಎಷ್ಟೋ ಸಂದರ್ಭದಲ್ಲಿ ಕೆಲವು ಸೂಕ್ಷ್ಮಗಳನ್ನು ನಾವು ಗಮನಿಸೋಲ್ಲ. ಆ ಸೂಕ್ಷ್ಮಗಳು ನಮ್ಮ ದೃಷ್ಟಿಯಲ್ಲಿ ನಾವು ಮಾಡಿದ್ದು ಸರಿಯಂತಲೇ ಇರ್ತದೆ, ಆದರೆ ಶಾಸ್ತ್ರ ದೃಷ್ಟಿಯಲ್ಲಿ ತಪ್ಪ. ಅದನ್ನು ಗಮನಿಸಬೇಕು. ಕೆಲವು ದೇಶಗಳಲ್ಲಿ ಕೆಲವು ಕಾಲದಲ್ಲಿ ವಿಶೇಷ ನಿಯಮಗಳನ್ನು ನಾವು ಬಿಡಬೇಕಾಗತ್ತೆ. ಯಾಕೆಂದ್ರೆ ಆ ಸ್ಥಾನ ದೃಷ್ಟಿ ನಮ್ಮ ದೃಷ್ಟಿಯಲ್ಲಿ ನಾವು ಮಾಡಿದ್ದು ಸರಿ ಅಲ್ಲ. ಅದಕ್ಕೆ ಉಪನಿಷತ್ತೊಂದು ಮಾತು ಹೇಳುತ್ತೆ, ದೊಡ್ಡವರಿದ್ದಾಗ ಅವರು ಯಾವ ರೀತಿ ಆಚರಣೆ ಮಾಡ್ತಾರೆ ಅದನ್ನು ನಾವು ಅನುಸರಿಸ್ತೀವಿ. ಇಲ್ಲ, ನಾವು ನಿಯಮಬದ್ಧರಾಗಿದ್ದೇವೆ, ದೊಡ್ಡವರ ನಿಯಮ ಅವರಿಗೆ, ನಮ್ಮ ನಿಯಮ ನಮಗೆ ಅಲ್ಲ. ಅದಕ್ಕೊಂದು ದೃಷ್ಟಾಂತ, ಬಹಳ ವಿಶಿಷ್ಟವಾದ ದೃಷ್ಟಾಂತ, ಶ್ರೀನಿವಾಸ ತೀರ್ಥರ ಜೀವನದಲ್ಲಿ ನಡೆದಂಥದ್ದು. ಮಂತ್ರಾಲಯ ಪ್ರಭುಗಳ ಸಮಕಾಲೀನರಾಗಿದ್ದವರು, ಇವತ್ತು ಅವರ ಉತ್ತರಾರಾಧನೆ ಕೂಡ ಹೌದು. ನಿನ್ನೆಯ ದಿವಸ ಶ್ರೀನಿವಾಸ ತೀರ್ಥರ ಆರಾಧನೆಯ ಪರ್ವಕಾಲ. ಆಚಾರ್ಯರ ಅನೇಕ ಗ್ರಂಥಗಳಿಗೆ, ಜಯತೀರ್ಥರು ಬರೆದ ಟೀಕೆಗಳಿಗೆ ಟಿಪ್ಪಣಿಯನ್ನು ಬರೆದಂತಹ ಶ್ರೇಷ್ಠ ವ್ಯಕ್ತಿ, ಯಾದವಾರಿಯರ ಶಿಷ್ಯರು, ಅದ್ಭುತವಾದ ಸಾಧನೆ ಮಾಡಿದ ವ್ಯಕ್ತಿ. ಮಂತ್ರಾಲಯ ಪ್ರಭುಗಳ ಸನ್ನಿಧಾನಕ್ಕೆ ಹೋದಾಗ ಒಂದು ಅಚಾತುರ್ಯ ನಡೀತದೆ. ಪ್ರಸಿದ್ಧವಾದ ಕಥೆ ಇದು. ಚಾತುರ್ಮಾಸ್ಯದ ವ್ರತಕಾಲ. ಆ ಸಂದರ್ಭದಲ್ಲಿ ಮಂತ್ರಾಲಯ ಪ್ರಭುಗಳ ಸನ್ನಿಧಾನಕ್ಕೆ ಒಬ್ಬ ವ್ಯಕ್ತಿ ತಂದು ಕೊಟ್ಟದ್ದು ಸಾಸಿವೆ. ವ್ರತಕಾಲದಲ್ಲಿ ನಿಷಿದ್ಧ ಪದಾರ್ಥ. ಆದರೆ ಅದನ್ನ ಮಂತ್ರಾಲಯ ಪ್ರಭುಗಳು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಒಪ್ಪಿಕೊಂಡದ್ದಕ್ಕೆ ಇವರಂದ್ರು ವ್ರತದ ನಿಯಮ ಭಂಗ ಆಗತ್ತೆ, ಹಾಗಾಗಿ ನಾನಿಲ್ಲಿ ಇರೋಲ್ಲ, ಅವರ ಅಪ್ಪಣೆ ಪಡೆದು ಹೊರಡುತ್ತೇನೆ, ರಾಮದೇವರ ನೈವೇದ್ಯವನ್ನೇ ತಿರಸ್ಕಾರ ಮಾಡುತ್ತೇವೆ ಅಂತ ಇಂಡೈರೆಕ್ಟ್ಲಿ ಹೇಳಿ, ಪರಮಾತ್ಮನಿಗೆ ನೀವು ಈ ಪದಾರ್ಥವನ್ನು ಅರ್ಪಣೆ ಮಾಡಿದರೆ ಅದನ್ನು ನಾವು ತಿರಸ್ಕಾರ ಮಾಡಬೇಕಾಗತ್ತೆ, ನಮಗೆ ವ್ರತದ ನಿಯಮದ ವಿರೋಧ ಬರುತ್ತದೆ. ವಾಸ್ತವಿಕವಾಗಿ ಹೌದು, ಇಲ್ಲ ಅಂತ ಹೇಳಲ್ಲ. ಆದರೆ ಮಂತ್ರಾಲಯ ಪ್ರಭುಗಳು ಅದನ್ನು ಸಮರ್ಪಣೆ ಮಾಡಬೇಕಾದರೆ ಅವರ ಚಿಂತನೆ ಯಾವ ಮಟ್ಟದ್ದಿರಬೇಕು. ಒಂದು ಸ್ವಾರಸ್ಯದ ಮಾತು ಆಚಾರ್ಯ ಹೇಳುತ್ತಾರೆ, ಧರ್ಮೋ ಭವತಿ ಅಧರ್ಮೋಪಿ. ವಿಷ್ಣು ಭಕ್ತರು ಕೆಲವು ವಿಶಿಷ್ಟ ಸಂದರ್ಭದಲ್ಲಿ ಅಧರ್ಮದ ಅಂಶವನ್ನ ಆಚರಣೆ ಮಾಡಿದ್ದರೂ ಅದು ಧರ್ಮ ಆಗಿಬಿಡುತ್ತದೆ. ಯಾಕೆಂದ್ರೆ ಅವರ ಅನುಸಂಧಾನದ ಪ್ರಭಾವ ಹಾಗಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ
ಗೊತ್ತಿದ್ದು ಕೂಡ ಇಂಥ ತಪ್ಪು ಮಾಡ್ತಾರೆ, ನಾವಿಲ್ಲಿ ಇರೋಲ್ಲ. ಆಯ್ತು, ನಿಮ್ಮಿಷ್ಟ ಅಂದ್ರು ಗುರುಗಳು. ಮಂತ್ರಾಕ್ಷತೆ ಕೊಟ್ಟರು. ತಮ್ಮ ಗುರುಗಳ ಹತ್ತಿರ ಬಂದ್ರಂತೆ ಶ್ರೀನಿವಾಸ ತೀರ್ಥರು. ಯಾದವಾರಿಯರ ಹತ್ತಿರ ಬಂದರು. ಸಾಮಾನ್ಯ ವ್ಯಕ್ತಿ ಅಲ್ಲ ಯಾದವಾರಿಯರು. ಭಾಗವತದ ವಿಶೇಷವಾದ ಚಿಂತನೆ ನಡೆಸಿದ ವ್ಯಕ್ತಿ, ಭಾಗವತವನ್ನ ಅಸ್ಥಿಗತ ಮಾಡಿಕೊಂಡಿದ್ದ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಅಲ್ಲ. ಸ್ಪಷ್ಟವಾಗಿ ಅವರ ಚರಿತ್ರೆಯೇ ಹೇಳುತ್ತೆ. ಯಾದವಾರಿಯರ ಅಸ್ಥಿಗಳನ್ನ ಸಂಸ್ಕಾರಕ್ಕೋಸ್ಕರ ತೆಗೆದುಕೊಂಡು ಹೋಗ್ತಿದ್ರೆ ಅದರಿಂದ ಭಾಗವತದ ಶ್ಲೋಕಗಳು ಕೇಳಿಸ್ತಿತ್ತಂತೆ ಜನರಿಗೆ. ಅಂತಹ ಸಾಧನೆ ಮಾಡಿದ ವ್ಯಕ್ತಿ. ಅವರ ಬಳಿಗೆ ಬರುವಾಗ ಯಾದವಾರಿಯರ ಮುಖ ನೋಡುವಾಗಲೇ ಹೇಳಿದ್ರಂತೆ, ಏನಪ್ಪ ಗುರುಗಳಿಗೆ ಅಪಚಾರ ಮಾಡಿದ ಹಾಗೆ ಕಾಣ್ತಾ ಇದೆ. ಇಲ್ಲ, ಅವರ ಅಪ್ಪಣೆ ಪಡ್ಕೊಂಡೇ ಬಂದಿದ್ದೇನೆ. ಸರಿ, ಗುರುಗಳ ಅಪ್ಪಣೆ ಕೊಡುವ ಕ್ರಮ, ಮಂತ್ರಾಕ್ಷತೆ ಕೊಡಬೇಕು. ಎಲ್ಲಿ ಇತ್ತು? ತೆಗೆದು ನೋಡಿದರೆ ಗುರುಗಳು ಕೊಟ್ಟ ಮಂತ್ರಾಕ್ಷತೆ ಕಪ್ಪಾಗಿ ಹೋಗಿದೆ. ಅಪಚಾರದ ಸ್ಪಷ್ಟ ಸಾಕ್ಷಿ. ನಡೆದ ವಿಷಯ ಎಲ್ಲ ಹೇಳುವಾಗ ಯಾರು ಹೇಳಿದ್ರಂತೆ, ಅವರು ಸಮರ್ಪಣೆ ಮಾಡಿದ್ದನ್ನ ಪರಮಾತ್ಮನೇ ಸ್ವೀಕಾರ ಮಾಡಿದ್ದಾನೆ ಎಂದ ಮೇಲೆ ನಮಗೆ ಸ್ವೀಕಾರಕ್ಕೇನು ದೋಷ ಇಲ್ಲ. ದೊಡ್ಡವರಿದ್ದಾಗ ಆ ನಿಯಮವನ್ನು ನಾವು ಅನುಸರಿಸಬೇಕು. ಅದಕ್ಕೆ ಅದನ್ನು ದೈಶಿಕ ಅಂತ ಕರೆದದ್ದು. ಆಯಾ ಪ್ರದೇಶದಲ್ಲಿ ದೊಡ್ಡವರಿದ್ದಾಗ ಯಥಾತೆ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥ. ಕೆಲವು ನಿಯಮಗಳನ್ನ ನಾವು ಅನುಸರಿಸಲೇಬೇಕಾಗತ್ತೆ ಆ ಪ್ರದೇಶಕ್ಕನುಸಾರವಾಗಿ. ಅದಕ್ಕೊಂದು ದೃಷ್ಟಾಂತ ಹೇಳೋದಾದ್ರೆ, ತೀರ್ಥಯಾತ್ರೆ ಹೋಗಿರ್ತೇವೆ. ಬಹಳಷ್ಟು ಜನರಿಗೆ ಈ ಸಮಸ್ಯೆ ಕಾಣುತ್ತೆ. ಬದರಿಗೆ ಹೋದರೆ ನಾವು ಸ್ನಾನ ಮಾಡಿ ಮುಡಿ ಉಟ್ಟುಕೊಂಡು ಬಂದು ಕೂತಿರ್ತೇವೆ ಶ್ರಾದ್ದಕ್ಕೆ. ಅಲ್ಲಿ ಶ್ರಾದ್ದ ಮಾಡುವಾಗ ಪಿಂಡಕ್ಕೆ ಅನ್ನ ಬಳಸಬೇಕಾದ್ದು ಬದರೀನಾರಾಯಣನಿಗೆ ನೈವೇದ್ಯವಾದದ್ದನ್ನಷ್ಟೇ. ಆ ನೈವೇದ್ಯದ ಪ್ರಸಾದವನ್ನ ದೇವಸ್ಥಾನದಿಂದಲೇ ಅವನು ತಂದು ಕೊಡುತ್ತಾನೆ. ದೇವಸ್ಥಾನದ ಪರಿಚಾರಕ ಅದನ್ನೇ ಬಳಸಬೇಕು. ಬಹಳಷ್ಟು ಜನರಿಗೆ ಸ್ವಲ್ಪ ಇರುಸು ಮುರುಸು ಆಗತ್ತೆ. ಯಾಕೆಂದ್ರೆ ಅವನು ಶರ್ಟು ಪ್ಯಾಂಟು ಹಾಕ್ಕೊಂಡ್ರೆ, ಉಣ್ಣೆಯ ಬಟ್ಟೆಗಳನ್ನು ಧರಿಸಿಕೊಂಡೆ ಅವನು ತಂದು ಕೊಡೋ. ನಾವು ಮಡಿಯಲ್ಲಿ ಶ್ರಾದ್ದ ಮಾಡ್ತಾ ಇದ್ದೀವಿ, ಅವನು ತಂದದ್ದು ಮೈಲಿಗೆ ಹೇಗೆ ಮುಟ್ಟದು? ನಾವು ಒಂದು ದಿವಸ ಹೋಗಲ್ಲಿ ಶ್ರಾದ್ದ ಮಾಡುವುದು, ಅವನು ನಿತ್ಯ ಅಲ್ಲಿ ಬದುಕಬೇಕು. ಒಂದು ದಿನ ನಾವಲ್ಲಿ ಚಳಿ ಹೇಗೋ ತಡೀಬಹುದು, ನಿತ್ಯ ತಡ್ಕೊಳ್ಳಕ್ಕೆ ಅವನಿಗಾಗತ್ತೋ? ಆ ಪ್ರದೇಶದ ಪರಿಣಾಮ ಏನಾದೀತು ವಿಚಾರ ಮಾಡಬೇಕಲ್ಲ. ಅವನಿಗದೇ ವಿಹಿತ. ಹಾಗಾಗಿ ಅಲ್ಲಿ ದೋಷ ಇಲ್ಲ ಅಂತು. ಕೆಲವು ಕ್ಷೇತ್ರಗಳಿಗೆ ಅಂತಹ ವಿಶೇಷ ನಿಯಮಗಳಿದೆ, ಅದನ್ನು ನಾವು ಗಮನಿಸಬೇಕು. ಹಾಗಾಗಿ ದೈಹಿಕವಾದ ನಿಯಮಗಳನ್ನು ಮೀರದೆ, ಶಾಸ್ತ್ರ ನಿಯಮವನ್ನು ಮೀರದೆ, ಸಾಧ್ಯವಿದ್ದಷ್ಟು ಕ್ರಮಬದ್ಧವಾಗಿ ಆಚರಣೆ ಮಾಡಿದಾಗ ಭಗವಂತನ ವಿಶೇಷ ಅನುಗ್ರಹಕ್ಕೆ ಅದು ಕಾರಣವಾಗ್ತದೆ. ಅಂತಹ ಶ್ರಾದ್ದದಲ್ಲಿ ಶಾಸ್ತ್ರ ನಿಯಮವನ್ನು ಮೀರಲಿಕ್ಕಿಲ್ಲ. ಎಷ್ಟು ವಿಹಿತವೋ ಅಷ್ಟು ಕರ್ಮವನ್ನ ಕ್ರಮಬದ್ಧವಾಗಿ ಸಾಂಗವಾಗಿ ಮಾಡಬೇಕು. ಮತ್ತೊಂದು ಪ್ರಶ್ನೆ ಇದೆ ಕೆಲವರದ್ದು, ನಮಗೆ ಗೊತ್ತಿಲ್ಲ, ಯಾರು ಮಾಡ್ತಿದ್ರೋ ಅವರು ಏನು ಹೇಳಿದ್ರೋ ನಾವು ಅದನ್ನು ಕೇಳಿದ್ವಿ, ಅದರಂತೆ ಮಾಡಿದ್ದೀವಿ. ತಪ್ಪಾದರೆ ಯಾರದಕ್ಕೆ ಹೊಣೆ? ತಪ್ಪಾದರೆ ಅನ್ನತಕ್ಕಂಥ ಪ್ರಶ್ನೆ ಮೊದಲನೇದು ಸರಿಯಲ್ಲ ಅಂತ. ಯಾಕೆಂದ್ರೆ ಬ್ರಾಹ್ಮಣನಾಗಿ ಮೊದಲು ಮಾಡಬೇಕಾದ್ದು ಅಧ್ಯಯನ. ಎರಡರದ್ದು ಉಪನಿಷತ್ತು ಕೊಟ್ಟ ಆದೇಶ, ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ. ಪರವಿದ್ಯೆಯನ್ನು ಕಲಿಬೇಕು, ಅಪರ ವಿದ್ಯೆಯನ್ನು ಕಲಿಬೇಕು.
ಅಪರ ವಿದ್ಯೆ, ಜೀವನಕ್ಕೆ ಉಪಯುಕ್ತವಾಗುವ ವಿದ್ಯೆ. ಅದು ಬೇಕು, ಜೀವನ ನಿರ್ವಹಣೆಗೆ ಬೇಕು. ಅದರ ಜೊತೆಗೆ ಪರವಿದ್ಯೆಯೂ ಬೇಕು, ಎರಡೂ ಬೇಕು. ನಾವು ಪರವಿದ್ಯೆಯನ್ನು ಪಕ್ಕಕ್ಕೆ ಸರಿಸಿದ್ದೀವಿ, ಅಪರವಿದ್ಯೆಗೆ ಮಾತ್ರ ಬೆಲೆ ಕೊಟ್ಟಿದ್ದೀವಿ. ಅದರ ಪರಿಣಾಮ ಮುಖ್ಯವಾಗಿ ನಾವೇನೇನು ಕಲಿಯಬೇಕಿತ್ತೋ ಅದನ್ಯಾವುದೂ ಕಲಿಯಲಿಲ್ಲ. ಯಾವುದು ನಮ್ಮ ಜೀವನದಲ್ಲಿ ಕೆಲವು ಹಂತಕ್ಕೆ ಬಹಳ ಮುಖ್ಯವಾಗಿ ಬೇಕು ಅದನ್ನು ಬಿಟ್ಟಿದ್ದೀವಿ. ಅದನ್ನು ಕಲಿಯೋದೇ ದೊಡ್ಡ ಅವಮಾನ ಅನ್ನೋ ರೀತಿಯಲ್ಲಿ ಮಾತಾಡೋರಿದ್ದಾರೆ. ಆದರೆ ಬಹಳ ಮುಖ್ಯ. ಬ್ರಾಹ್ಮಣನಾಗಿ ಉಳಿದ ಪೌರೋಹಿತ್ಯದ ಕರ್ಮ ಕಲಿತಾನೋ ಬಿಡುತ್ತಾನೋ 3 ಗೊತ್ತಿರಬೇಕು ಅಂತ. ಒಂದು ಪುಣ್ಯಾಹವಾಚನ, ಎರಡನೆಯದ್ದು ಉಪಕರ್ಮದ ಪ್ರಯೋಗ, ಮೂರನೆಯದ್ದು ಶ್ರಾದ್ದ. ಇದು 3 ಗೊತ್ತಿರಬೇಕು. ಯಾಕೆಂದ್ರೆ ಯಾವುದೇ ಆಶೌಚ ಬಂದರೂ ಶುದ್ಧಿಗಾಗಿ ಪುಣ್ಯಾಹ ಬೇಕು. ಎರಡನೆಯದಾಗಿ ತ್ರೈವರ್ಣಿಕರಿಗೂ ಕೂಡ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿ ವೇದಾಧ್ಯಯನದ ಅಧಿಕಾರ ಇದೆ. ಆ ವೇದಾಧ್ಯಯನ ಯಾವಾಗ ಆರಂಭ ಮಾಡಬೇಕು, ಯಾವಾಗ ನಿಲ್ಲಿಸಿ ಅದರ ಪುನರಾವರ್ತನೆ ಮಾಡಬೇಕು, ಇದನ್ನು ತಿಳ್ಕೊಂಡು ಆಯಾ ಕಾಲಕ್ಕೆ ಮಾಡಬೇಕಾದದ್ದು ಕರ್ತವ್ಯ. ನಮ್ಗೆ ಗೊತ್ತಿರಲಿಲ್ಲ ಅದಕ್ಕೆ ಬಿಟ್ಟಿದ್ದೀವಿ ಅಂದರೆ, ಡ್ಯೂಟಿ ಮಾಡ್ಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ನಾನು ಮಿಸ್ಟೇಕ್ ಮಾಡಿದೆ ಅಂತ ಕೇಳ್ತಾರೇನು? ಅಲ್ಲಾಗುವಾಗ ಅದಕ್ಕೆ ನಾವು ಸಿದ್ಧ. ಆ ಶಾಸ್ತ್ರ ವಿಷಯದಲ್ಲೇ ನಮ್ಮಿಷ್ಟ ಬಂದಂತೆ ನಡ್ಕೊಳ್ಳುತ್ತೇವೆ. ಉತ್ಸರ್ಜನ ಉಪಕರಣಗಳ ಪರಿಚಯ ಇರಬೇಕು. ಮೂರನೆಯದಾಗಿ ತಂದೆ ತಾಯಿಗಳು ದೇಹತ್ಯಾಗ ಮಾಡಿದ ಮೇಲೆ ಅವರಿಗೆ ಕ್ರಮಬದ್ಧವಾಗಿ ಅನ್ನೋದಕಗಳನ್ನು ಕೊಡುವ ಕ್ರಮವನ್ನು ತಿಳ್ಕೊಂಡಿರ್ಬೇಕು. ಶ್ರಾದ್ದ ಅಂದ್ರೆ ಮತ್ತೇನಿಲ್ಲ, ಶ್ರದ್ಧೆಯಿಂದ ಮಾಡಬೇಕು. ನಮಗೇನು ಅಂತಲೇ ಗೊತ್ತೇ ಇಲ್ಲ, ಶ್ರದ್ಧೆ ಎಲ್ಲಿಂದ ಬರುತ್ತೆ? ಅವರೇನೋ ಹೇಳಿದ್ರು, ನಾವಿನ್ನೇನೋ ಮಾಡಿದ್ವಿ. ಅವರ ಜನಿವಾರ ಎಡಕ್ಕೆ ಹಾಕ್ಕೊಳ್ರಿಂದ ಬಲಕ್ಕೆ ಹಾಕ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಏನಾಗ? ಸವ್ಯಾಪಸವ್ಯಗಳ ಪರಿಚಯ ಇರಬೇಕು. ಇನ್ನೂ ದೊಡ್ಡ ಸಮಸ್ಯೆ ಒಂದಿದೆ. ಬಹಳಷ್ಟು ಜನರು ಹೇಳ್ತಕ್ಕಂಥ ಮಾತು, ತಂದೆ ತಾಯಿಗಳ ಹೆಸರು ಹೇಳುತ್ತಾರೆ, ತಾತ ಅಜ್ಜಿ ಹೆಸರು ಗೊತ್ತು, ಅವರ ತಂದೆ ಹೆಸರು ಗೊತ್ತಿಲ್ಲ. ನಮ್ಮ ದೇಹಕ್ಕೆ ಕಾರಣರಾದ 3 ಜನ ಪಿತೃಗಳ ಹೆಸರೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವಿನ್ನೇನು ತಿಳ್ಕೊಂಡಿದ್ದೀವಿ? ಬಹಳಷ್ಟು ಜನರಲ್ಲಿ ಈ ಸಮಸ್ಯೆ ಇದೆ. ಪಿತೃವರ್ಗದಲ್ಲೇನೋ ಸ್ವಲ್ಪ ಹಾಗೂ ಹೀಗೂ ತಿಳ್ಕೊಂಡಿರ್ತಾರೆ. ಮಾತಾಮಹ ವರ್ಗಕ್ಕೆ ಬಂದರೆ ತಾತಂದೊಂದೇ ಹೆಸರು ಗೊತ್ತು, ಅವರಪ್ಪಂದು ಗೊತ್ತಿಲ್ಲ, ಅವರಪ್ಪಂದು ಗೊತ್ತಿಲ್ಲ. ಹೌದು, ಆಚಾರ್ಯ ನಮ್ಗೆ ಹೆಸರು ಗೊತ್ತಿಲ್ಲ, ಏನು ಮಾಡಬೇಕು? ತಿಳ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ, ಹೌದಲ್ಲ? ಅದಕ್ಕೆ ಹಿರಿಯರು ಕೂಡ ಒಂದು ಕೆಲಸ ಮಾಡಬೇಕು. ಪ್ರಾಚೀನ ಕಾಲದಲ್ಲೊಂದು ಪದ್ಧತಿ ಇತ್ತು, ತಮ್ಮ ಹಿರಿಯರ ಪರಿಚಯವನ್ನ ಬರೆದಿಡುವ ಕ್ರಮ, ವಂಶವೃಕ್ಷದ ಕ್ರಮ. ಇವತ್ತು ಮತ್ತದು ಹೊಸದಾಗಿ ಶುರುವಾಗಿದೆ. ಕೆಲವು ಭೂಮಿಯ ವ್ಯವಹಾರ ಮಾಡಬೇಕಾದ್ರೆ ವಂಶವೃಕ್ಷದ ಅವಶ್ಯಕತೆ ಇದೆ ಅಂತ ಹೊಸದಾಗಿ ಶುರುವಾಗಿದೆ. ಮತ್ತೆ ಹಳೆದಕ್ಕೆ ಹೋಗ್ಲೇಬೇಕು. ಹಿರಿಯರ ಪರಿಚಯ ಮುಂದೆ ನಮ್ಮ ಮಕ್ಕಳಿಗದು ಬೇಕು, ಅದಕ್ಕೆ ಬರೆದಿಡುವ ಕೆಲಸ ಮಾಡಬೇಕು. ನಮಗೆ ಬೇಕಾಗಿರೋದನ್ನೆಲ್ಲ ಡೈರಿಲಿ ಬರೆದಿಡುತ್ತೇವೆ, ಒಂದು ಕಡೆಯಲ್ಲಿ ಇದನ್ನು ಬರೆದಿಡ್ಲಿಕ್ಕೆ ಆಗೋದಿಲ್ವ ನಮಗೆ? ನಮ್ಮ ಪಿತೃವರ್ಗ ಯಾವುದು, ಮಾತೃವರ್ಗ ಯಾವುದು, ಮಾತಾಮಹ ಮಾತಾಮಹಿ ವರ್ಗ. ವಿವಾಹ ಕಾಲದಲ್ಲೂ ಕೂಡ ಇದರ ಅವಶ್ಯಕತೆ ಇದೆ. ವಿವಾಹ ಮಾಡುವಾಗ ಗಂಡಿನ ತಂದೆ ತಾತ ಮುತ್ತಾತಂದಿರ ಹೆಸರು ಹೇಳೋದು, ಹೆಣ್ಣಿನ ತಾಯಿ ತಂದೆ ತಾತ ಮುತ್ತಾತಂದಿರ ಹೆಸರು ಹೇಳಬೇಕು. ಆ ಸಂತತಿಯ ಪ್ರವರೋಚ್ಚಾರಣೆ ಮಾಡಿಯೇ ಕನ್ಯಾದಾನ ಮಾಡುದು. ಬರೀ ಶ್ರಾದ್ದ ಕಟ್ಟಲ್ಲ, ವಿವಾಹಕ್ಕೂ ಬೇಕು. ಅದನ್ನ ನಾವು ಒಂದು ಕಡೆ ಬರೆದಿಟ್ಟರೆ ಮುಂದಿನವರಿಗೆ ಅನುಕೂಲ. ಕನಿಷ್ಠ ಜ್ಞಾನ ನಮ್ಮ ನೆಕ್ಸ್ಟ್ ಜನರೇಷನ್ ಕೊಡಬೇಕಾಗಿರೋದು ನಾವು. ಉಳಿದ ಡಾಕ್ಯುಮೆಂಟ್ಸ್ ಅನ್ನ
ಸೇಫಾಗಿಡೋ ಹಾಗೆ ಪಿತೃವರ್ಗದ ಪರಿಚಯವನ್ನು ಅವರಿಗೆ ಬರೆದಿಡಬೇಕು. ಅದು ಹಿರಿಯರಾಗಿ ಮಾಡಬೇಕಾದ ಕರ್ತವ್ಯ. ಮಕ್ಕಳು ಅದನ್ನ ತಿಳಿದುಕೊಂಡಿರಬೇಕು, ಅದು ಅವರ ಕರ್ತವ್ಯ. ನಮ್ಮ ಪರಿಸ್ಥಿತಿ ಎಲ್ಲೂ ಹೋಗಿದೆ ಅಂದರೆ ಮಕ್ಕಳಿಗೆ ಅದರ ಅವಶ್ಯಕತೆ ಇಲ್ಲದೆ ಹೋದರೂ ಯಾವ ಸೈಂಟಿಸ್ಟು ಏನೇನು ಕಂಡುಹಿಡಿದ ಅಂತ ಹೇಳ್ಕೊಡ್ತೀವಿ. ನಮ್ಮ ಶರೀರ ಬರಲಿಕ್ಕೆ ಕಾರಣರಾದವರ ಹೆಸರು ಹೇಳೋಲ್ಲ. ಇದು ವೈಪರೀತ್ಯ. ಇದನ್ನು ನಾವು ಗಮನಿಸಬೇಕಾಗಿರೋದು ಮುಖ್ಯವಾಗಿ. ಬೇರೆ ಯಾರದ್ದೋ ಜನರೇಷನ್ ಬಗ್ಗೆ ಹೇಳ್ತೀವಿ, ಬೇರೆ ಡೈನೆಸ್ಟಿ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀವಿ. ನಮ್ಮ ಡೈನೆಸ್ಟಿನೇ ನಮ್ಗೆ ಗೊತ್ತಿಲ್ವೇ? ಬೇರೆಯವ್ರ ಬಗ್ಗೆ ಹೇಳೇನು ಉಪಯೋಗ? ಹಾಗಾಗಿ ಆ ಪಿತೃವರ್ಗದ ಪರಿಚಯವನ್ನ ನಾವು ತಿಳಿಸಿಕೊಡಬೇಕಾದ ನಮ್ಮ ಕರ್ತವ್ಯ. ಅಂತಹ ಪಿತೃಗಳಿಗೆ ಭಗವಂತ ವಿಶಿಷ್ಟ ರೀತಿಯಲ್ಲಿ ಅನುಗ್ರಹವನ್ನ ಮಾಡುತ್ತಾನೆ. ಒಂದಂಶದಿಂದ ಪಿತೃಗಳಲ್ಲಿರ್ತಾನೆ, ತಾನು ಉಳಿದೆಲ್ಲ ಅಂಶಗಳನ್ನು ತನ್ನೊಳಗಿಟ್ಟುಕೊಂಡು ಇರ್ತಾನೆ. ಹಾಗಾಗಿ ಭಗವಂತನನ್ನ ಎರಡು ಹೆಸರಿಂದ ಕರೆದದ್ದು. ಅಂಶನೂ ಹೌದು, ಅಂಶಿಯೂ ಹೌದು. ಅಂಶದಲ್ಲೂ ಇದ್ದಾನೆ, ಅಂಶಿಯಾಗಿಯೂ ಇದ್ದಾನೆ. ಅಂಶ ಅಂಶಿ ಏನಿದೆ ಅಂದರೆ, ಸರಳವಾದ ದೃಷ್ಟಾಂತ ಕೊಡಬೇಕು ಅಂತ ಹೇಳಿದ್ರೆ, ಒಂದು ತಂಬಿಗೆ ನೀರು, ಅದನ್ನ ಉದ್ಧರಣೆಯಲ್ಲಿ ತಗೊಂಡ್ವಿ. ತಂಬಿಗೆ ನೀರನ್ನ ಉದ್ಧರಣೆಯಲ್ಲಿ ತೆಗೆದಿದ್ದೇವೆ. ಉದ್ಧರಣೆಯಲ್ಲಿರೋದು ಅಂಶ, ತಂಬಿಗೆಯಲ್ಲಿ ತುಂಬಿದ್ದು ಅಂಶ ಅಷ್ಟೇ. ಅಂತಹ ಅನೇಕ ಉದ್ಧರಣೆಯಷ್ಟು ಅಂಶಗಳು ತಂಬಿಗೆಯಲ್ಲಿ ತುಂಬಿಕೊಂಡಿದೆ. ಆದ್ರಿಂದ ಅಂಶಗಳನ್ನ ಉಳ್ಳದ್ದು ಅಂಶಿ. ಅದರಿಂದ ತೆಗೆದ ಒಂದು ಭಾಗ ಅದು ಅಂಶ. ಹಾಗೆ ಭಗವಂತ ವಸುರುದ್ರ ಆದಿತ್ಯರಲ್ಲಿ ತನ್ನದೇ ಆದ ಒಂದೊಂದು ಅಂಶವನ್ನಿಟ್ಟಿದ್ದಾನೆ. ಭಗವಂತ ಅಂಶಿಯಾಗಿದ್ದಾನೆ. ವಸುರುದ್ರ ಆದಿತ್ಯರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವ ತನ್ನ ಅಂಶಗಳನ್ನ ಭಗವಂತ ಇಟ್ಟಿದ್ದ. ಅಂಶಿ ಜನಾರ್ದನ ರೂಪದಿಂದಿದ್ದ. ಭಗವಂತನ ವಿಶಿಷ್ಟವಾದ ಜನಾರ್ದನ ರೂಪ ಅದು ಅಂಶಿ ರೂಪ. ವಸುರುದ್ರ ಆದಿತ್ಯ ರೂಪಗಳು, ಅನಿರುದ್ಧ ನಾರಾಯಣ ರೂಪಗಳು ಅಂಶ. ಆ ಅಂಶಿ ರೂಪದಿಂದ, ಅಂಶ ರೂಪದಿಂದ ಪರಮಾತ್ಮ 96 ರೂಪಗಳಿಂದಿದ್ದುಕೊಂಡು ಶ್ರಾದ್ದವನ್ನ ನಿರ್ವಿಘ್ನವಾಗಿ ಪೂರ್ಣ ಆಗುವಂತೆ ಮಾಡಿ. ಎಲ್ಲ ದೇವತೆಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದ. ಎಲ್ಲ ದೇವತೆಗಳು ಅಂದ್ರೆ ಯಾರು? ನಾವಿಲ್ಲಿಟ್ಟುಕೊಂಡದ್ದೇ 3: ವಸುರುದ್ರ ಆದಿತ್ಯರು. ಮತ್ತೆ ಎಲ್ಲ ದೇವತೆಗಳು ಅಂತಂದ್ರೆ ವಸುರುದ್ರ ಆದಿತ್ಯರು ಪಿತೃಗಳ ಅಧಿಷ್ಠಾನದಲ್ಲಿದ್ದಾರೆ. ಕರ್ಮ ಮಾಡುವ ವ್ಯಕ್ತಿಯಲ್ಲಿ ಇಂದ್ರಿಯಾಭಿಮಾನಿಗಳಿದ್ದಾರೆ, ತತ್ವಾಭಿಮಾನಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾಗಿ ಅಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಕರ್ಮಾಂಗವಾದಂತಹ ಅಧಿಷ್ಠಾನದಲ್ಲಿ ವಸುರುದ್ರ ಆದಿತ್ಯ ರೂಪಗಳಿದ್ದಾರೆ. ಅನಿರುದ್ಧ ನಾರಾಯಣ ರೂಪದಿಂದಿದ್ದಾರೆ. ಅಲ್ಲಿ ಮತ್ತೊಂದು ವೈಶಿಷ್ಟ್ಯ ಇದೆ. ವಿಶ್ವೇ ದೇವತೆಗಳಲ್ಲಾಗುವಾಗ ಅನಿರುದ್ಧ ನಾರಾಯಣ ರೂಪಗಳು, ಪಿತೃಗಳಲ್ಲಿ ವಸುರುದ್ರ ಆದಿತ್ಯರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪ, ಪಂಚರೂಪಗಳಲ್ಲೂ ಇದೆ. ಅದಲ್ಲದೆ ಕರ್ತೃವಿನಲ್ಲೂ ಕೂಡ ಪರಮಾತ್ಮ ಅನಿರುದ್ಧ ರೂಪದಿಂದಿದ್ದಾನೆ. ಹಾಗೆ ಎಲ್ಲ ಕರ್ಮದಲ್ಲಿ, ಕಾಲದಲ್ಲಿ ನಾರಾಯಣ ರೂಪದಿಂದ. ಆ ರೂಪದ ವೈಶಿಷ್ಟ್ಯ ಆಗಿದೆ ನೋಡಿ. ಕರ್ತೃವಿನಲ್ಲಿ ಅನಿರುದ್ಧ ರೂಪ. ಯಾಕೆಂದ್ರೆ ಅವನು ಮಾಡುವ ಕರ್ಮದಲ್ಲಿ ಯಾವುದೇ ಪ್ರತಿಬಂಧಕ ನಿರೋಧ ಇರಬಾರದು. ಹಾಗಾಗಿ ಯಾವ ಪ್ರತಿಬಂಧಕವೂ ಇಲ್ಲದಂತೆ ಕರ್ಮ ಮಾಡಿಸಲಿಕ್ಕೋಸ್ಕರ ಅನಿರುದ್ಧ ನಾಮಕನಾಗಿ ಕರ್ತೃವಿನಲ್ಲಿದ್ದಾನೆ. ಹಾಗೆ ಕಾಲದಲ್ಲಿ ದೋಷ ಬರಬಾರದು. ನಾರಾಯಣ ರೂಪ ದೋಷರಹಿತ.
ನಾರಾಯಣ ಶಬ್ದದ ಅರ್ಥವೇ ದೋಷರಹಿತ, ಗುಣಪೂರ್ಣ. ಕಾಲ ಗುಣಪೂರ್ಣ ಆಗಬೇಕು, ಕ್ರಿಯೆ ಗುಣಪೂರ್ಣ ಆಗಬೇಕು, ದೋಷ ಇರಬಾರದು ಕ್ರಿಯೆಯಲ್ಲಿ. ಅದಕ್ಕೋಸ್ಕರ ನಾರಾಯಣ ರೂಪದಿಂದ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ವಿಶಿಷ್ಟವಾಗಿರ್ತಕ್ಕಂತಹ ಅಂತಹ ವಿಶಿಷ್ಟ ರೂಪಗಳಿಂದ ಏನು ಸನ್ನಿಹಿತನಾಗಿದ್ದಾನೆ ಅದೆಲ್ಲ ಅಂಶಿಗಳು, ಮೂಲತಃ ಅಂಶಿ. ಆದರೆ ನಮಗಿಲ್ಲಿ ಅಂಶ ರೂಪದಲ್ಲಿ ಸನ್ನಿಹಿತ. ಯಾಕೆಂತಂದರೆ ಮೂಲ ಪ್ರದ್ಯುಮ್ನ ರೂಪ ವಿಶಿಷ್ಟವಾದ, ಆದರೆ ಇಲ್ಲಿ 8 ವಸುಗಳಲ್ಲಿ ಸನ್ನಿಹಿತ ಆಗುವಾಗ ಮೂಲ ಪ್ರದ್ಯುಮ್ನ ರೂಪದ ಒಂದು ಅಂಶ ಇದೆ. ಹಾಗೆ ಮೂಲ ಸಂಕರ್ಷಣ ರೂಪದ ಒಂದಂಶ ಆ ರುದ್ರರಲ್ಲಿ ಬರುವಂಥದ್ದು, ವಾಸುದೇವ ಅಂಶ ಆದಿತ್ಯರಲ್ಲಿ ಬರತಕ್ಕಂಥ ವಿಶಿಷ್ಟವಾಗಿ. ಇಲ್ಲೆಲ್ಲ ಇರುವುದು ಅಂಶಗಳು. ಮೂಲ ರೂಪವನ್ನ ಅಂಶಿ ಅಂತ ಕರೀತೇವೆ. ಅದು ಜನಾರ್ದನ ರೂಪ. ಯಾಕೆ ಜನಾರ್ದನ ರೂಪ ಹೇಳಬೇಕು? ಪರಮಾತ್ಮನಿಗೆ ಬೇಕಾದಷ್ಟು ರೂಪಗಳಿದ್ದಾವೆ. ಜನಾರ್ದನ ರೂಪವನ್ನೇ ಯಾಕೆ ಹೇಳಬೇಕು ಅಂದರೆ, ಆ ಪಿತೃಗಳ ಶರೀರಕ್ಕೆ ಲಯ ಕೊಟ್ಟವ. ಜನಾರ್ದನ ಶಬ್ದದ ಅರ್ಥ ಜನಾನ್ ಅರ್ಧಯತಿ ನಾಶಯತಿ. ಅವರ ಶರೀರಗಳನ್ನ ಲಯಗೊಳಿಸಿ ಆ ಶರೀರದಲ್ಲಿದ್ದ ಜೀವರಿಗೆ ಆಯಾ ಕಾಲಕ್ಕೆ ಯಾವ ಶರೀರ ಬರಬೇಕು ಆ ಶರೀರ ಕೊಟ್ಟು ಅಲ್ಲಿ ಅವರು ಮಾಡಿದ ಪುಣ್ಯ ಪಾಪಗಳಿಗನುಸಾರವಾಗಿ ಫಲ ಕೊಡುತ್ತಾರೆ. ಆ ಫಲದ ಜೊತೆಗೆ ಶ್ರಾದ್ದದ ಫಲವನ್ನು ಕೊಡುತ್ತಾರೆ. ಅವರು ಮಾಡಿದ ಪುಣ್ಯ ಪಾಪದ ಫಲವೇ ಶ್ರಾದ್ದ ರೂಪದಲ್ಲೂ ಬರುವಂಥದ್ದು. ಯಾಕೆ ಅಂತಂದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ರೆ ಅವರು ಶ್ರಾದ್ದ ಮಾಡುತ್ತಾರೆ. ಇಲ್ಲದೆ ಹೋದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಮಾಡಿದ್ದಾರಲ್ಲ ಕೆಲಸ, ಪ್ರಾಯ ಅನೇಕರಿಗೆ ಗೊತ್ತಾಗಿರ್ಬೇಕು. ನಿನ್ನೆ ನ್ಯೂಸಲ್ಲಿ ಬಂತು, ಮಹಾರಾಷ್ಟ್ರದಲ್ಲಿ ಯಾರೋ ಒಬ್ಬ ಕೋರ್ಟಲ್ಲಿ ಕೇಸ್ ಹಾಕಿದ್ದಾನಂತೆ. ಪಿಂಡ ಪ್ರದಾನ ಮಾಡಿದರೆ ಅಷ್ಟು ಅನ್ನ ವೇಸ್ಟ್ ಆಗ್ತದೆ, ಮಾಡಬಾರ್ದು. ಇವರು ಬೇಡದೇ ಇರೋ ಜಾಗದಲ್ಲಿ ರಾಶಿ ರಾಶಿ ಚೆಲ್ಲಿ ಹೋದ್ರೆ ಚಿಂತೆ ಇಲ್ಲ, ಪಿತೃಗಳಿಗೆ ಶ್ರಾದ್ದ ಮಾಡಿದ ಅನ್ನ ವೇಸ್ಟ್ ಆಗ್ತದೆ ಅಂತ ಕೇಸ್ ಕೋರ್ಟಲ್ಲಿ. ಅವನಿಗಂಥ ಸಂಸ್ಕಾರ ಪಿತೃಗಳು ಕೊಟ್ಟ ಮೇಲೆ ಅವರಿಗೆ ಯಾವ ರೀತಿಯ ಫಲ ಸಿಗಬೇಕೋ ಪರಮಾತ್ಮ ಕೊಡ್ತಾರೆ. ನಾವು ಯಾರು ಹೇಳೋದು ಬೇಕಿಲ್ಲ. ಅಂತಹ ಬುದ್ಧಿಯನ್ನ ಮಕ್ಕಳಿಗೆ ಕಲಿಸಿದರೆ ಆ ತಂದೆ ತಾಯಿಗಳು ಎಂತಹ ಮಟ್ಟದಲ್ಲಿ ಇರ್ತಾರೆ ಅಂತ ಅರ್ಥ. ಹಾಗಾಗಿ ನಾವು ಕಲಿಸಿದ ಸಂಸ್ಕಾರ ಮಕ್ಕಳಿಗೆ ಕೊಟ್ಟದ್ದು ಅದು ನಮಗೆ ಮುಂದೆ ಕೂಡ ಬರುವಂಥದ್ದು. ಅದಕ್ಕೆ ಶಾಸ್ತ್ರಕಾರರು ಹೇಳಿದ ಮಾತು, ದೇಹತ್ಯಾಗ ಆದ ಮೇಲೆ ಉಳಿಯೋದು 3. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಟಾ ಸಮಸ್ಯ ಚ ಫಲಾನಿ 3 ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಹ. ದೇಹ ಬಿದ್ದೋದು ಅದರ ಫಲ 3 ಇರ್ತದೆ. ಒಂದು ಅವರು ಕಲಿತಿದ್ದ ವಿದ್ಯೆ, ಬೇರೆಯವರಿಗೆ ಹೇಳಿಕೊಟ್ಟಿದ್ದಾರಲ್ಲ. ಇಷ್ಟೋ ವಿದ್ಯೆ ನಿಮಗೆ ಎಲ್ಲಿಂದ ಬಂದು ಇಂಥವ್ರು ಹೇಳಿದ್ದು, ಅವರು ಕಲಿತ ವಿದ್ಯೆ ಮುಂದುವರಿತಾಯಿ, ಅದು ಒಂದು ಫಲ. ಎರಡನೆಯದ್ದು ಕರ್ಮ, ಅವರು ಮಾಡಿದಂತಹ ಸತ್ಕರ್ಮ ಇರಬಹುದು, ದುಷ್ಕರ್ಮ ಇರಬಹುದು. ಮೂರನೆಯದ್ದು ಅವರು ಸಂಸ್ಕಾರ ಕೊಟ್ಟು ಬೆಳೆಸಿದ ಸಂತತಿ, ಅದು ಮಕ್ಕಳಾಗಿರಬಹುದು, ವಿದ್ಯೆ ಕಲಿತ ಶಿಷ್ಯರಾಗಿರಬಹುದು, ಜ್ಞಾನ ಸಂತತಿಯೂ ಆಗಬಹುದು, ಅವರ ಸಂತತಿಯೂ ಆಗಬಹುದು. ಆ ಸಂತತಿ ಅವರ ಸಂಸ್ಕಾರದ ಪ್ರತೀಕವಾಗಿರುತ್ತದೆ. ಅದಕ್ಕೆ ಮಕ್ಕಳನ್ನು ನೋಡಿದ್ರೆ ಅಪ್ಪ ಅಮ್ಮ ಎಂಥವ್ರು ಅಂತ ಹೇಳಬಹುದು. ಒಳ್ಳೆ ಆಚಾರ ವಿಚಾರ ಇದ್ರೆ ತಂದೆ ತಾಯಿಗಳು ಸುಸಂಸ್ಕೃತರಾಗಿದ್ರು ಅಂತ ಹೇಳು. ಮಕ್ಕಳು ತಪ್ಪು ದಾರಿ ಹಿಡಿದಾಗ ಬಹಳಷ್ಟು ಜನ ಹೇಳೋದಿದೆ, ಒಂದು ಅಪ್ಪ ಅಮ್ಮಂಗಿದ್ರೆ ತಾನೇ ಮಕ್ಕಳಿಗೆ ಬರೋದು.
ಮಕ್ಕಳು ದಾರಿ ತಪ್ಪುವಾಗ ಅಪ್ಪ ಅಮ್ಮನ ಐಡೆಂಟಿಫಿಕೇಶನ್ ಬಂದಾಯಿತು. ಹಾಗಾಗಿ ಉತ್ತಮ ಸಂಸ್ಕಾರದ ಫಲ ಶ್ರಾದ್ದಾದಿ ಸತ್ಕರ್ಮಾಚರಣೆಯಿಂದಾಗಿ ಮುಂದೆ ಬರುವ ಶರೀರದಲ್ಲೂ ಪರಮಾತ್ಮನ ಅನುಗ್ರಹದಿಂದ ಸುಖಾದಿಗಳು ಸಿಕ್ತು. ಅವರ ಪ್ರಾರಬ್ಧದಿಂದ ಯಾವ ಶರೀರ ಬರ್ತದೋ ಹೇಳಲಿಕ್ಕಾಗೋದಿಲ್ಲ. ಆ ಶರೀರದಲ್ಲಿ ಅವರಿಗೆ ಪೂರ್ಣ ಫಲವೋ ಅರ್ಧ ಫಲವೋ ಎಲ್ಲವೂ ಸಿದ್ಧ ಆಗ್ತದೆ. ಯಾಕೆಂದ್ರೆ ನಾವು ಸ್ಪಷ್ಟ ದೃಷ್ಟಾಂತ ನೋಡಬಹುದು. ಒಂದು ಸಸ್ಯವನ್ನ ತಗೊಳ್ಳೋಣ. ಯಾವುದೋ ಪ್ರಾರಬ್ಧ ಕರ್ಮರಿಂದ ಒಂದು ಸಸ್ಯವಾಗಿ ಹುಟ್ಟಿದ ಅಂತ ಇಟ್ಕೊಳ್ಳಿ. ಆ ಸಸ್ಯ ಚೆನ್ನಾಗಿ ಬೆಳೆದು ಪೂರ್ಣ ಫಲ ಕೊಡಬಹುದು. ಬೆಳೆಯುವಾಗಲೇ ಯಾವುದೋ ಪ್ರಾಣಿ ಬಾಯಿ ಹಾಕಿ ತಿಂದು ಹೋಗ್ಬೋದು. ಆರಂಭದ ಹಂತದಲ್ಲೇ ಪ್ರವಾಹಾದಿಗಳಲ್ಲಿ ಕೊಚ್ಚಿಕೊಂಡು ಹೋಗಬಹುದು. ಸ್ಪಷ್ಟ ದೃಷ್ಟಾಂತಗಳು. ಪ್ರಾಣಿಗಳು ಪೂರ್ತಿ ಶರೀರ ಬರ್ತದೆ ತೀರ್ಮಾನ ಇಲ್ಲ ಕೆಲವೊಂದು. ಅದಕ್ಕೆ ದಾಸರೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಹಾವು ತನ್ನ ಮರಿಗಳನ್ನು ನುಂಗಿದ ಹಾಕಿ ಎಲರೋಣಿಯ ಓಲ್ ನುಂಗುವಾಗೆ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಬಹಳ ಸ್ವಾರಸ್ಯ. ಎಲರುಣಿಯ ಓಲ್ ನುಂಗುವಗೆಯಲ್ಲಿ ಹುದು ಸುಖ ದುಃಖ. ಎಲರುಣಿಯ ಓಲ್ ಅಂತ. ಎಲರು ಅಂದ್ರೆ ಗಾಳಿ. ಗಾಳಿಯನ್ನುಂಡು ಬದುಕುವ ಪ್ರಾಣಿ ಸರ್ಪ. ಯಾವ ಆಹಾರ ಸಿಗದಿದ್ರೂ ಚಿಂತೆ ಇಲ್ಲ, ಗಾಳಿ ಕುಡ್ಕೊಂಡೆ ಬದುಕತ್ತು. ಅಂತಹ ಸರ್ಪದಂತೆ ತಾನು ಸೃಷ್ಟಿ ಮಾಡಿದ್ದನ್ನು ತಾನೇ ಲಯ ಮಾಡುತ್ತಾನೆ ದೃಷ್ಟಾಂತ. ಹಾವು ತಾನು ಸೃಷ್ಟಿ ಮಾಡಿದ್ದನ್ನು ತಾನು ನುಂಗತ್ತೋ? ಹಾವಿನ ಸೃಷ್ಟಿಯ ಬಹಳ ಅದ್ಭುತವಾದ ಸೃಷ್ಟಿ. ಹಾವು ಸೃಷ್ಟಿ ಮಾಡುವ ಕ್ರಮ ಹೇಗೆಂದರೆ, ಅದರಲ್ಲೂ 2 ಜಾತಿಯ ಹಾವುಗಳಿದ್ದಾವೆ. ಎಲ್ಲ ಹಾವುಗಳು ಮೊಟ್ಟೆ ಇಡುವುದಿಲ್ಲ. ಕೆಲವು ನೇರ ಮರಿಯನ್ನೇ ಸೃಷ್ಟಿ ಮಾಡುವಂತಹ ಒಂದು ಜಾತಿಯ ಹಾವುಗಳು ಇದೆ. ಮೊಟ್ಟೆ ಇಡುವ ಹಾವುಗಳು ಇವೆ. ಯಾರು ಮೊಟ್ಟೆ ಇಡತಕ್ಕಂತಹ ಹಾವುಗಳ ಕ್ರಮ ಹೇಗೆ ಅಂದರೆ, ಸಾಲಾಗಿ ಮೊಟ್ಟೆ ಇಡ್ತಾ ಹೋಗುತ್ತೆ. ಇದಕ್ಕೆ ಮುಂದೆ ಹೋಗ್ತಾ ಇರುತ್ತೆ. ಅದರ ಮೊಟ್ಟೆಗಳು ಹಾಗೆ ಸಾಲಾಗಿರ್ತದೆ. ಮೊಟ್ಟೆ ಇಟ್ಟಾದ ಮೇಲೆ ಹಿಂದಕ್ಕೆ ತಿರುಗಿ ಇಟ್ಟ ಮೊಟ್ಟೆಗಳನ್ನು ತಾನು ನುಂಗ್ಲಿಕ್ಕೆ ಶುರು ಮಾಡಿ, ಆ ಸಾಲಿನಲ್ಲಿ ಯಾವ ಮೊಟ್ಟೆಗಳು ಆಚೆ ಈಚೆ ಆಗಿ ಸ್ವಲ್ಪ ಸಾಲನ್ನು ತಪ್ಪಿ ಹೋಗಿರ್ತವೆ ಅವುಗಳನ್ನು ಮುಟ್ಟೋಲ್ಲ. ಸಾಲಲ್ಲಿದ್ದದನ್ನು ಮಾತ್ರ ನುಂಗು. ನೋಡಿ ಎಷ್ಟು ವಿಚಿತ್ರ ಇದೆ. ಭಗವಂತನ ಸೃಷ್ಟಿಯ ಅದ್ಭುತವಾದ ಅಂಶಗಳಿವೆ. ಆ ಸಾಲಲ್ಲಿದ್ದ ಮೊಟ್ಟೆಗಳನ್ನಟ್ಟು ನುಂಗು ಹಾಕತ್ತೆ. ಪುಣ್ಯ. ಕೆಲವೇ ಸಾಲು ತಪ್ಪಿದ್ದಾರೆ. ಎಲ್ಲ ಸಾಲು ತಪ್ಪಿಟ್ಟಿದ್ರೆ ದೇವರೇ ಗತಿ ನಮಗೆ. ಕೆಲವು ಸಾಲನ್ನು ತಪ್ಪಿದ್ದೆ ಇಷ್ಟು ತಪ್ಪದಂತತಿ ಇದೆ. ಇನ್ನು ಎಲ್ಲವೂ ವ್ಯತ್ಯಾಸ ಆಗಿದ್ರೆ, ಅದು ನುಂಗದೇ ಇದ್ದಿದ್ದರೆ ನಮ್ಮ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ. ಹಾಗೆ ತಾನು ಸೃಷ್ಟಿ ಮಾಡಿದ್ದನ್ನ ತಾನು ನುಂಗ್ತದೆ. ಆಹಾರ, ಅದಕ್ಕದೇ ಆಹಾರ. ಆಹಾರ ಇಲ್ಲ, ಏನೂ ಇಲ್ಲ, ಗಾಳಿ ಕುಡ್ಕೊಂಡಿರ್ತದೆ. ಅಂತಹ ವಿಚಿತ್ರವಾದ ಪ್ರಾಣಿ. ಹುಟ್ಟಿದ ಕೂಡಲೇ ನುಂಗಿ ಹಾಕಾಯಿತು, ಅದಕ್ಕೆ ಶರೀರ ಬರಲೇ ಇಲ್ಲ. ಇನ್ನು ಕೆಲವು ಶರೀರ ಬರುವಾಗ ನಾಶ ಆಗ್ತದೆ. ಆ ಮೊಟ್ಟೆಯಿಂದ ಹೊರಗೆ ಬರುವಾಗಲೇ ಹದ್ದುಗಳು, ಕೆಲವು ಪಕ್ಷಿಗಳು ಅವುಗಳನ್ನು ಹಿಡಿದು ನುಂಗಿ ಹಾಕ್ತವೆ. ಶರೀರ ಪೂರ್ತಿ ಆಗಲಿಲ್ಲ. ಆಯಾ ಕಾಲದಲ್ಲಿ ಏನೇನು ವ್ಯತ್ಯಾಸಗಳಾಗತ್ತೋ ಹೇಳಲಿಕ್ಕೆ. ಆದರೆ ಕ್ರಮಬದ್ಧ ಜೀವನ ನಡೆಸಿದ್ದರೆ ಮುಂದೆ ಒಳ್ಳೆ ಶರೀರ, ಆ ಪಡೆದ ಶರೀರದಲ್ಲಿ ಪರಿಪೂರ್ಣತೆ ಸಿಗ್ತದೆ. ಇಂತಹ ದೃಷ್ಟಾಂತಗಳು ಸಾಕಷ್ಟು ಕಾಣುತ್ತವೆ. ಹಾಗಾಗಿ ಭಗವಂತ ಜನಾರ್ದನ ರೂಪದಿಂದ ಶರೀರ ಲಯ ಮಾಡುವುದರ ಜೊತೆಗೆ ಯಾವ ಶರೀರದಲ್ಲಿದ್ದಾರೆ ಅಲ್ಲಿಯೇ ಈ ಶ್ರಾದ್ದಾದಿಗಳ ಫಲವನ್ನ ಕೊಡ್ತಾನೆ. ಈ ಎಲ್ಲ ಅಂಶಗಳು ತುಂಬಿದವ ಅವ. ಆದ್ದರಿಂದ ಅವನು ಅಂಶಿ. ಅಂಶಗಳು ಪ್ರದ್ಯುಮ್ನಾದಿ ಭಗವಂತನ ರೂಪಗಳು. ಅಂತಹ ವಿಶಿಷ್ಟ ರೂಪದಿಂದ ಪರಮಾತ್ಮ ನಮ್ಮ ಶರೀರದೊಳಗೆ ಕರ್ಮದಲ್ಲಿ ಸನ್ನಿಹಿತನಾಗಿ ಕರ್ಮವನ್ನು ಸಂಘಗೊಳಿಸ್ತಾನೆ. ಎಷ್ಟು ರೂಪಗಳು ಅಂತ ಹಿಂದೆ ಆ ಶಬ್ದ ಹೇಳಿದ್ದಾರೆ. 96 ರೂಪಗಳು. ಷಣ್ಣವತಿ. ಷಟ್ ನವತಿ. ನವತಿ ಅಂದ್ರೆ 90, ಷಟ್ ಅಂದ್ರೆ 6.
ಅದನ್ನೇ ದಾಸರು ಬಿಡಿಸಿ ಹೇಳುತ್ತಾರೆ. ಅಂಶಿ ಅಂಶಾಂತರ್ಗತತ್ರಯ ಹಂಸವಾಹನ ಮುಖ್ಯ ದಿವಿಜರ ಸಾಂಶದಲ್ಲಿ ತಿಳಿದು ಅಂತರಾತ್ಮಕ ಜನಾರ್ದನನ ಸಂಸ್ಮರಣೆ ಪೂರ್ವಕದಿ ಷಡಧಿಕ ತ್ರಿಂಶತಿತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವವರೇ ಕೃತಾರ್ಥರೆನಿಸುವರು. ಪಿತೃಗಳ ಅಧಿಷ್ಠಾನದಲ್ಲಿ ವಿಶೇಷವಾಗಿ ಭಗವಂತನ ಚಿಂತನೆಯನ್ನು ಮಾಡತಕ್ಕದ್ದು. ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕು. ನಾವು ಶ್ರಾದ್ದ ಮಾಡುವಾಗ ಆವಾಹನೆ ಮಾಡಿದ್ದೀವಿ. ಪಿತೃನ್ಭವತ್ಸು ಆವಾಹಯಿಷು ಮಂತ್ರ ಹೇಳಿ ಪಿತೃಗಳನ್ನು ನಿಮ್ಮಲ್ಲಿ ಆವಾಹನೆ ಮಾಡುತ್ತೇವೆ ಕೂತಂಥ ಬ್ರಾಹ್ಮಣರಿಲ್ಲದೆ ಹೋದರೆ ಆ ಸ್ಥಾನದಲ್ಲಿರತಕ್ಕಂತಹ ದರ್ಭೆಯಲ್ಲಿ ಆವಾಹನೆ ಮಾಡು, ಕೂರ್ಚದಲ್ಲಿ ಆವಾಹನೆ ಮಾಡತಕ್ಕಂತಹ ಕ್ರಮ. ಅದಕ್ಕೆ ಎರಡು ಹೆಸರು, ಒಂದು ಚಟಕ ಶ್ರಾದ್ದ ಅಂತ, ಇನ್ನೊಂದು ಕ್ಷಣಶ್ರಾದ್ದ ಅಂತ. ಕ್ಷಣಶ್ರಾದ್ದ ಅಂದ್ರೆ ಸಾಕ್ಷಾತ್ ಬ್ರಾಹ್ಮಣರನ್ನು ಕೂಡಿಸಿ ಅವರಿಗೆ ಭೋಜನಕ್ಕೆ ಬಡಿಸಿ ಅವರ ಅಪ್ಪಣೆ ಪಡೆದು ಪಿಂಡ ಪ್ರದಾನ ಮಾಡಿ ಶ್ರಾದ್ದ ಮುಗಿಸಿ. ಇನ್ನೊಂದು ಚಟಕ ಶ್ರಾದ್ದ. ವಸ್ತುಶಃ ಚಟಕ ಅಂದ್ರೆ ಗುಬ್ಬಿ ಅಂತ, ಗುಬ್ಬಚ್ಚಿಗೆ ಹೆಸರು. ಗುಬ್ಬಚ್ಚಿಗೂ ಶ್ರಾದ್ದಕ್ಕೂ ಏನು ಸಂಬಂಧ? ಆ ಹೆಸರನ್ನ ಶ್ರಾದ್ದಕ್ಕೆ ಯಾಕೆ ಇಟ್ರು ಅಂದ್ರೆ ಬ್ರಾಹ್ಮಣರನ್ನ ಆವಾಹನೆ ಮಾಡುವ ದರ್ಭೆಯಿಂದ ರಚನೆ ಮಾಡಿದ ಒಂದು ಆಕೃತಿ ಅದು ಚಟಕದ ಆಕಾರದಲ್ಲಿ ಇರುತ್ತದೆ. ಪವಿತ್ರದ ಗಂಟನ್ನ ಮೇಲಕ್ಕೆ ಎಳೆದರೆ ಗುಬ್ಬಚ್ಚಿಯ ಆಕಾರ ಕಾಣ್ತದೆ. ಸರಿಯಾಗಿ ಗಂಟು ಹಾಕಿದ್ರೆ ಇಲ್ಲದ್ರೆ ಗೊತ್ತಿಲ್ಲ. ಕೂರ್ಚವನ್ನು ಸರಿಯಾಗಿ ಕಟ್ಟಿದರೆ ಅದು ಪವಿತ್ರ ಗ್ರಂಥಿ ಅಲ್ಲ, ಬಹಳ ವಿಶಿಷ್ಟವಾದ ನೋಡಿ. ಅದಕ್ಕೆ ಬೇರೆ ಬೇರೆ ಹೆಸರಿದೆ. ಪವಿತ್ರ ಗ್ರಂಥಿ ಬೇರೆ, ಆ ಪವಿತ್ರ ಗ್ರಂಥಿ ಎಲ್ಲ ಎರಡು. ಒಂದು ಬ್ರಹ್ಮ ಪವಿತ್ರ ಗ್ರಂಥಿ, ಮತ್ತೊಂದು ಸಾಮಾನ್ಯ ಕೂರ್ಚ ಗ್ರಂಥಿ ಅಂತ ಕರೆಯುತ್ತಾರೆ. ಎರಡು ಕ್ರಮ ಇದೆ ಪವಿತ್ರ ಕಟ್ಟುವಾಗಲೇ. ನಾವು ಪವಿತ್ರದ ಉಂಗುರ ಹಾಕೊಳ್ಳುವವರಿಗೆ ಗೊತ್ತು, ಆ ಆಕಾರದ ಗಂಟು ದರ್ಭೆಯಿಂದ ಮಾಡಿದ ರಚನೆಯಲ್ಲಿ ಇರಬೇಕು. ಅದು ಬ್ರಹ್ಮ ಪವಿತ್ರ ಗ್ರಂಥಿ ಅಂತ ಕರೆಯುತ್ತಾರೆ. ಇನ್ನೊಂದು ಕೂರ್ಚ ಗ್ರಂಥಿ ಅಂತ ಕರೆಯುತ್ತಾರೆ. ಕೂರ್ಚ ಗ್ರಂಥಿ ಅದು ಪವಿತ್ರದ ರಚನೆ ಮಾಡುವಾಗ ದಾರವನ್ನ ಎರಡು ಬಾರಿ ಆವೃತ್ತಿ ಸುತ್ತು ಹಾಕಿ ಮೇಲೆ ಕೆಳದರೆ ಆ ಗಂಟು ಗುಬ್ಬಚ್ಚಿಯ ಆಕಾರ ಕಾಣ್ತದೆ. ಅದೇ ವಿಶೇಷ. ಹಾಗಾಗಿ ಅದನ್ನು ಚಟಕಾಕೃತಿ ಅಂತ, ಚಟಕಾಕೃತಿಯ ಕೂರ್ಚದಲ್ಲಿ ಆವಾಹನೆ ಮಾಡಿ ಶ್ರಾದ್ದ ಮಾಡುವುದು ಚಟಕ ಶ್ರಾದ್ದ. ಚಟಕಕ್ಕೂ ಶ್ರಾದ್ದಕ್ಕೂ ಒಂದು ವಿಶೇಷ ಸಂಬಂಧವೂ ಇದೆ. ಹರಿವಂಶದಲ್ಲಿ ಕಥೆ ಇದೆ. ಬ್ರಹ್ಮದತ್ತ ರಾಜನಿಗೂ ಪೂಜನೀಯ ಅನ್ನುವ ಗುಬ್ಬಚ್ಚಿಗೂ ಇದ್ದ ಸಂಬಂಧ. ಅವನೇ ಮುಂದೆ ಶ್ರಾದ್ದದ ವಿಶಿಷ್ಟ ಕಥೆಗೆ ಕಾರಣನಾದ ವ್ಯಕ್ತಿ. ಆ ಬ್ರಹ್ಮದತ್ತನ ಚರಿತ್ರೆಯಲ್ಲಿ ಬರುವ ಎರಡು ಶ್ಲೋಕಗಳನ್ನ ಕಂಪಲ್ಸರಿ ಶ್ರಾದ್ದದಲ್ಲಿ ಹೇಳುತ್ತಾರೆ, ಹೇಳಬೇಕು. 7 ಜನ್ಮಗಳ ಚರಿತ್ರೆಯನ್ನೇ ಹೇಳುವುದು ವಿಶಿಷ್ಟವಾದ. ಹಿಂದಿನ ಜನ್ಮಗಳನ್ನು ಪರಿಚಯಿಸಿ ಸಾಧನೆಗೆ ಅವನಿಗೆ ಮುಂದಿನ ಜನ್ಮಕ್ಕೂ ಕಾರಣವಾದ ಕಥೆ 2 ಶ್ಲೋಕದಲ್ಲಿ. ಸಪ್ತವ್ಯಾಧಾಹ ದಶಾರಣೇಶು ಮೃಗಾಹ ಕಾಲಂಜರೇ ಗಿರೌ ಚಕ್ರವಾಕಾಹ ಶರದ್ವೀಪೆ ಹಂಸಾಹ ಸರಸಿ ಮಾನಸೆ ತೇಸ್ಮಜಾತಾಹ ಕುರುಕ್ಷೇತ್ರೆ ಬ್ರಾಹ್ಮಣ ವೇದಪಾರಗಾಹ ಪ್ರಸ್ಥಿತಾ ದೀರ್ಘಮಧ್ವಾನ ಯೂಯಂ ತೇಭ್ಯಃ ಅವಸೀದಥಾನ್. ಈ ಶ್ಲೋಕಗಳನ್ನ ಶ್ರಾದ್ದ ಕಾಲದಲ್ಲಿ ಹೇಳಕ್ಕಿದೆ. ಇದು ಶ್ರಾದ್ದ ಮಾಡಿದರೆ ಏನು ಫಲ ಅನ್ನೋದನ್ನು ಹೇಳುತ್ತೆ. ಈ ಶ್ಲೋಕದಲ್ಲಿ ಬಂದದ್ದು ಕೆಲವು ಜನ್ಮದ ಕಥೆ, ಅದಕ್ಕೆ ಪೂರ್ವದ್ದೊಂದಿದೆ. ಎಲ್ಲ ಋಷಿಪುತ್ರರಾಗಿದ್ದವರು ದುರಾಲೋಚನೆಯಿಂದ ಗುರುಗಳ ಗೋವನ್ನಂತಂದ್ರೆ ಹಸುವನ್ನಲ್ಲ, ಹಸುವಿನ ಕರು, ಗಂಡು ಕರುವನ್ನ ನಾಶ ಮಾಡಿ ಅದನ್ನು ಶ್ರಾದ್ದಕ್ಕೆ ಬಳಸಿದ ವ್ಯಕ್ತಿಗಳು. ಅದನ್ನು ಶ್ರಾದ್ದ ಮಾಡಿ ತಿಂದದ್ದಕ್ಕೆ
ಮುಂದಿನ ಜನ್ಮಗಳೆಲ್ಲ ಅವರಿಗೆ ಹಿಂದಿನ ಜನ್ಮದ್ದೆಲ್ಲ ನೆನಪಿತ್ತದು. ಮೊದಲು ಋಷಿಪುತ್ರರಾಗಿ ಹುಟ್ಟಿದವರು ಭಾರದ್ವಾಜ ಉಪಾಖ್ಯಾನ ಅಂತುಂಟು ಹರಿವಂಶದಲ್ಲಿ. ಅವರು ಮತ್ತೆ 7 ಜನ ಬೇಟೆಗಾರರಾಗಿ ಹುಟ್ಟಿದರು, ಜಿಂಕೆಗಳಾಗಿ ಹುಟ್ಟಿದರು, ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದರು, ಹಂಸ ಪಕ್ಷಿಗಳಾಗಿ ಹುಟ್ಟಿದರು. ಆಮೇಲೆ 4 ಜನ ಎಚ್ಚೆತ್ತುಕೊಂಡು ಕುರುಕ್ಷೇತ್ರದಲ್ಲಿ ಹುಟ್ಟಿ ಸಾಧನೆ ಮಾಡಿದ್ರಂತೆ. ಉಳಿದ 3 ಜನ ಇನ್ನೂ ಸ್ವಲ್ಪ ದಾರಿ ತಪ್ಪಿದ್ರು. ಆ 3 ಜನ ಮತ್ತಿನ್ನೊಂದು ಜನ್ಮ ತಾಳಬೇಕಾಯ್ತು. ಇಷ್ಟು ದೀರ್ಘಕಾಲದ ಕಥೆಯ ಹಿನ್ನೆಲೆ ಉಂಟು ಶ್ರಾದ್ದದ ಫಲಕ್ಕೆ. ಹಾಗಾಗಿ ಆ ಪೂಜನೀಯ ಅನ್ನುವ ಗುಬ್ಬಚ್ಚಿಯ ಅಂಶವೂ ಕೂಡ ಶ್ರಾದ್ದಕ್ಕೆ ಸಂಬಂಧಪಟ್ಟ ಕಥೆ ಇದೆ. ಹಾಗಾಗಿ ಚಟಕ ಶಬ್ದಕ್ಕೆ ಶ್ರಾದ್ದದಲ್ಲಿ ಸಂಬಂಧ ಇದೆ ಇರಲಿ. ಚಟಕ ಶ್ರಾದ್ದ ಅನ್ನುವ ಹೆಸರಿಗೆ ಕಾರಣ ಪ್ರಾಚೀನ ಕಾಲದಲ್ಲಿ ಒಂದು ಕ್ರಮ ಇತ್ತು, ಪ್ರಾಯ ಅನೇಕರಿಗೆ ಹಿರಿಯರಿಗೆ ಗೊತ್ತಿರ್ತದೆ. ಮಕ್ಕಳ ತೊಟ್ಟಿಲ ಮೇಲೆ ಆ ಮಕ್ಕಳು ಮಲಗಿದಾಗ ಆಟ ಆಡಲಿಕ್ಕೆ ಅನುಕೂಲ ಆಗಲಿ ಅಂತ ಬೊಂಬೆಗಳನ್ನ, ಬಟ್ಟೆಯಿಂದ ಮಾಡಿದ ಗುಬ್ಬಚ್ಚಿಯ ಆಕಾರಗಳನ್ನ ಅದರಲ್ಲಿ ಕಟ್ಟಿ ನೇತಾಡಿಸುವ ಕ್ರಮ ಗುಬ್ಬಿ ಚಟ್ಟು ಅಂತ ಕರೀತಾ ಇದ್ರು. ನಮ್ಮ ಕಡೆ ಗುಬ್ಬಿ ಚಟ್ಟು ಅಂತ ಕರೀತಾರೆ. ಅದರಲ್ಲೆಲ್ಲ ರೀತಿಯ ಬೊಂಬೆಗಳು, ಆನೆ, ಸಿಂಹ, ಹುಲಿ, ಚಿಕ್ಕ ಚಿಕ್ಕ ಬೊಂಬೆಗಳನ್ನ ಅದಕ್ಕೆ ನೇತಾಡಿಸಿ ತೊಟ್ಟಿಲ ಮೇಲೆ ಕಟ್ಟಿ ಮಧ್ಯದಲ್ಲೊಂದು ಕನ್ನಡಿಯನ್ನು ಬೇರೆ ಇಡು. ಆ ಮಗು ಆಡುವ ತನ್ನ ಮುಖವೂ ಕಾಣಬೇಕದಕ್ಕೆ. ಆ ಬೊಂಬೆಗಳೆಲ್ಲ ಅಲ್ಲಾಡ್ತಾ ಇದ್ರು, ನೋಡ್ಕೊಂಡು ಆಟ ಆಡ್ತಾರೆ. ಅದಕ್ಕೆ ಗುಬ್ಬಚ್ಚಿಯನ್ನ ಮಾಡುವ ಕ್ರಮ ಬಟ್ಟೆಯಲ್ಲಿ ಈ ಪವಿತ್ರದ ಗಂಟನ್ನು ಹಾಕಿ ಎಳೆಯುವ ಕ್ರಮವೇ. ಅದೇ ರೀತಿಯಲ್ಲಿ ದರ್ಭೆಯಿಂದ ರಚನೆ ಮಾಡುವಂಥದ್ದು. ಅಂತಹ ಚಟಕ ಆ ಆಕಾರದಲ್ಲಿರುವ ಕೂರ್ಚದಲ್ಲಿ ಪಿತೃಗಳನ್ನ ಆವಾಹನೆ ಮಾಡಿದರೆ ಪಿತೃಗಳು ಬರ್ತಾರೋ? ಅವರ ದೇಹತ್ಯಾಗ ಮಾಡಿ ಆಯ್ತು. ಯಾವ ಶರೀರದಲ್ಲಿದ್ದಾರೋ ಗೊತ್ತಿಲ್ಲ. ಇಲ್ಲಿ ನಾವು ಆವಾಹನೆ ಮಾಡಿದರೆ ಪಿತೃಗಳು ಬರ್ತಾರೋ? ಎಲ್ಲೋ ಇರುವವರಿಗೆ ನಾವಿಲ್ಲಿ ಶ್ರಾದ್ದ ಮಾಡಿದರೆ ತಲುಪ್ತದೆ. ಸರಿಯಾದ ಕ್ರಮದಲ್ಲಿ ಶ್ರಾದ್ದ ಮಾಡಿದರೆ, ಅನುಸಂಧಾನ ಇದ್ದು ಮಾಡಿದರೆ ಪಿತೃಗಳು ಒಂದು ರೂಪದಲ್ಲಿ ಅಲ್ಲಿ ಬರ್ತಾರೆ. ಅದಕ್ಕೆ 2 ಸಾಕ್ಷಿಗಳು, ಒಂದು ರಾಮಾಯಣ, ಒಂದು ಮಹಾಭಾರತ. ಮಹಾಭಾರತದ ಕಥೆ ನಿನ್ನೆ ನೋಡಿದ್ದೆ ಸಾಂದರ್ಭಿಕವಾಗಿ. ಭೀಷ್ಮ ಶ್ರಾದ್ದ ಮಾಡುವಾಗ ಆವಾಹನೆ ಮಾಡಿದ್ದಕ್ಕೆ ಶಂತನುವಿನ ಕೈ ಮೇಲಕ್ಕೆ ಬಂತು. ಹಾಗಾದರೆ ಪಿತೃಗಳು ಬರ್ತಾರೋ ಇಲ್ವೋ? ಸ್ಪಷ್ಟ ಉತ್ತರ ಇದೆ. ರಾಮಾಯಣದಲ್ಲೂ ಒಂದು ಕಥೆ ಇದೆ. ಒಂದು ಗಯಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಥೆ, ಗಯಾಕ್ಷೇತ್ರ ಮಹಾತ್ಮೆಯಲ್ಲಿದೆ. ಮತ್ತೊಂದು ರಾಮಾಯಣದಲ್ಲೇ ಉಲ್ಲೇಖ. ರಾಮದೇವರು ದಶರಥನಿಗೆ ಶ್ರಾದ್ದ ಮಾಡಿದರು. ಪ್ರತ್ಯಕ್ಷವಾಗಿ ಬ್ರಾಹ್ಮಣರನ್ನು ಕೂಡಿಸಿದ್ದಾರೆ. ಭೋಜನಕ್ಕೆ ಬಡಿಸಬೇಕು. ಸೀತಾದೇವಿ ಬಡಿಸೋದಕ್ಕೆ ಹೋದರಂತೆ. ಹೋದವರು ತಕ್ಷಣ ಹಿಂದೆ ಬಂದು ಪಾತ್ರ ಕೆಳಗಿಟ್ಟು ಕೂತ್ಕೊಂಡ್ರು. ರಾಮದೇವರು ಕೇಳಿದ್ರಂತೆ, ಬ್ರಾಹ್ಮಣರಿಗೆ ಬಡಿಸೋದು ಬಿಟ್ಟು ಕೂತದ್ಯಾಕೆ? ನನಗೊಂದು ಕ್ಷಣ ಭಯ ಆಯಿತು, ತಪ್ಪು ಮಾಡಿದೆ ಅಂತ ಹೇಳಿ ಅದಕ್ಕೆ ಕೂತ್ಕೊಂಡ. ಏನು ತಪ್ಪು ಮಾಡಿದ್ದು ಅಂದರೆ ಹೇಳಿದ್ರಂತೆ, ತಲೆ ಎತ್ತಿ ನೋಡ್ಬಿಟ್ಟೆ ತಪ್ಪು ಮಾಡಿದೆ. ತಲೆ ಎತ್ತಿ ನೋಡೋದು ತಪ್ಪ ಅಂದ್ರೆ, ನೀವು ಅಲ್ಲಿ ಶ್ರಾದ್ದಕ್ಕೆ ಅಂತ ಕರೆದ ಬ್ರಾಹ್ಮಣರೆಲ್ಲ ಕೂತದ್ದು, ಮಾವನವರು ಕೂತಿದ್ದಾರೆ, ತಲೆ ಎತ್ತಿ ನೋಡಿಬಿಟ್ಟೆ ಅವರನ್ನ, ಅದಕ್ಕೆ ಭಯ ಆಯಿತು, ಬಂದು ಒಳಗೆ ಕೂತ್ಕೊಂಡ. ಅವಳಿಗೆ ದಶರಥ ಕಂಡ. ಅಂದ್ರೆ ಆವಾಹನೆ ಮಾಡುವಾಗ ಪಿತೃಗಳು ಒಂದು ರೂಪದಲ್ಲಿ ಅಲ್ಲಿ ಬಂದು ಸನ್ನಿಹಿತರಾಗ್ತಾರೆ. ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ಸನ್ನಿಧಾನ ಇರ್ತದೆ. ಅದನ್ನೇ ದಾಸರಲ್ಲಿ ಸೂಚನೆ ಮಾಡ್ತಾರೆ. ಅಂಶಿಯಲ್ಲೂ ಇರ್ತಾನೆ, ಅಂಶದಲ್ಲೂ ಇರ್ತಾನೆ. ಈಗ ಅವರು ಯಾವ ರೂಪದಲ್ಲಿದ್ದಾರೋ ಆ ರೂಪದಲ್ಲೂ ಪರಮಾತ್ಮ ಒಂದು ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಅವರ ಶರೀರದ ಒಂದಂಶವನ್ನ ಮಕ್ಕಳು ಮಾಡುವ ಶ್ರಾದ್ದದ ಫಲವನ್ನ ಸ್ವೀಕರಿಸಲಿ ಅಂತ ತಂದು ಇಲ್ಲಿ ಇಟ್ಟಿದ್ದಾನೆ. ಅಂಶಿಯಲ್ಲಿ, ಅಂಶದಲ್ಲಿ ಪರಮಾತ್ಮ ಜನಾರ್ದನ ನಾಮಕನಾಗಿ ಇದ್ದಾನೆ. ಆ ಜನಾರ್ದನ ರೂಪದಿಂದ ಮಾಡಿದ ಕೆಲಸ ಏನು ಗೊತ್ತು?
ಅವರಿಗೆ ಅಂಶ ಇದೆಯೋ ಇಲ್ಲವೋ ತಾನೇ ಅಲ್ಲೊಂದು ಅಂಶವನ್ನ ಮಾಡಿ ತಂದಿಲ್ಲಿ ಸೇರಿಸಿ ಶ್ರಾದ್ದ ಮುಗಿದ ಮೇಲೆ ಮತ್ತೆ ತಗೊಂಡೋಗಿ ಅಲ್ಲೇ ಸೇರಿಸ್ತಾರೆ. ಹಾಗಾಗಿ ಅವರಿಗೆ ಶ್ರಾದ್ದದ ತೃಪ್ತಿ ಸಿಕ್ತು. ಇನ್ನೂ ಒಂದು ಸ್ವಾರಸ್ಯ ಇದೆ. ಅನೇಕ ಸಂದರ್ಭದಲ್ಲಿ ಕೆಲವರು ಹೇಳೋದುಂಟು, ಇವತ್ತೇನೋ ಗೊತ್ತಿಲ್ಲ, ತುಂಬಾ ಖುಷಿಯಾಗಿದ್ದೀವಿ, ನಾವೇನೂ ಮಾಡಿಲ್ಲ ಆದರೂ ತುಂಬಾ ಸಂತೋಷವಾಗಿದ್ದೀವಿ, ಕಾರಣ ಏನು ಅಂತ ಗೊತ್ತಿಲ್ಲ. ಅದೇ ಕೆಲವೊಮ್ಮೆ ಬೆಳಗ್ಗೆ ಎದ್ದಾಗಿಂದ ಏನೋ ಸಮಸ್ಯೆ, ಏನೂ ಗೊತ್ತಿಲ್ಲ, ಅನ್ನೀಸೀನದ್ದು ನೋಡಿ, ಕಾರಣ ಏನು ನಮ್ಗೆ ಗೊತ್ತಿಲ್ಲ, ಯಾಕಾಯ್ತು? ಆಗ ಕೆಲವರು ಇನ್ನೊಂದು ಮಾತು ಹೇಳೋದಿದೆ, ಎಲ್ಲೋ ನಮ್ಮವ್ರಿಗೆ ಯಾರಿಗೋ ಏನೋ ತೊಂದರೆ ಆಗಿದೆ, ಅದಕ್ಕೆ ದುಃಖ ಆಗ್ತಾ ಇದೆ, ಯಾರಿಗೆ ಏನು ನಮ್ಗೆ ಗೊತ್ತಿಲ್ಲ. ಆ ಶ್ರಾದ್ದ ಮಾಡಬೇಕಾದವನು ಇವತ್ತೇನೋ ಅನಿವಾರ್ಯದಿಂದ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲವಲ್ಲ, ಅವನು ದುಃಖ ಪಡ್ತಾ ಇದ್ದಾನೆ, ನಮ್ಮ ಪಿತೃಗಳಿಗೆ ಸೇರ್ತಾ ಇಲ್ಲವಲ್ಲ ಅಂತ ದುಃಖ ಪಡ್ತಾ ಇದ್ದಾನೆ. ಆ ದುಃಖದ ಕಿಂಚಿದ ಅನುಭವ ಇವನಿಗೆ ಆಗ್ತದೆ. ಅವನು ನಿಷ್ಠೆಯಿಂದ ಶ್ರಾದ್ದ ಮಾಡಿದ, ಪಿತೃಗಳಿಗೆ ತೃಪ್ತಿಯಾಗಲಿ ಅಂತ ಆ ತೃಪ್ತಿಯ ಪರಿಣಾಮ ಕಾಣುತ್ತೆ. ನಾವೇನು ಮಾಡಿದ್ರು ಆನಂದವಾಗಿರ್ತೇವೆ, ಸುಖವಾಗಿದ್ದೇವೆ. ಅದಕ್ಕಿನ್ನೂ ಸ್ಪಷ್ಟವಾದ ಒಂದು ಅನುಭವ ಹೇಳಬೇಕಾದ್ರೆ ಕೆಲವರು ಹೇಳ್ತಾರೆ, ಈ ಏಕಾದಶಿ ನಮ್ಗೇನು ಅನಿಸ್ಲೇ ಇಲ್ಲಪ್ಪ, ಸುಖವಾಗಿದ್ದೀವಿ, ಏನೂ ತಿಂದಿಲ್ಲ, ಏನೂ ಮಾಡಿಲ್ಲ, ಸುಖವಾಗಿದ್ದೀವಿ. ಎಲ್ಲಿಂದ ಬಂತು? ಆವತ್ತು ಮಾಡಬೇಕಾದ್ರೆ ಶ್ರಾದ್ದ ಮಾಡಿದ್ದಾನೆ, ಅವನಿಗೆ ಆವತ್ತು ಏಕಾದಶಿ ಅಲ್ಲದೆ ಇರಬಹುದು. ಯಾವರೋ ಜನ್ಮದವನಿಗೆ ಅವನು ಯಾವ ರೂಪದಲ್ಲಿದ್ದಾನೋ ಅವನು ಮಾಡಿದ ಕ್ರಮಕ್ಕೆ ನಮಗಿಲ್ಲಿ ಅವತ್ತು ತೃಪ್ತಿ ಸಿಕ್ತು. ಆ ತೃಪ್ತಿಯ ಪರಿಣಾಮ ಅನುಭವಿಸಿದ್ದೇವೆ, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೇವೆ. ಹಾಗಾದರೆ ಶ್ರಾದ್ದದ ಫಲ ಉಂಟೋ ಇಲ್ವೋ? ಸ್ಪಷ್ಟ ಅನುಭವ. ಅಂತಹ ವಿಶಿಷ್ಟವಾದ ಫಲವನ್ನು ಕೊಡೋದಕ್ಕೋಸ್ಕರವೇ ಭಗವಂತ ಆ ಜೀವರಲ್ಲೂ ಇದ್ದಾನೆ, ಅವರನ್ನಿಲ್ಲೊಂದು ಅಂಶ ಮಾಡಿ ತಂದಿಟ್ಟು ವಸುರುದ್ರಾದಿತ್ಯರ ಮೂಲಕ ಆ ಜೀವನಿಗೆ ತೃಪ್ತಿ ಸಿಗುವಂತೆ ಮಾಡುತ್ತಾನೆ. ಅದರ ಮೂಲಕ ಕಾರ್ಯ ಮಾಡಿದವರಿಗೂ ತೃಪ್ತಿ ಬರುವಂತೆ ಮಾಡ್ತಾನೆ. ಅಂತಹ ವಿಶಿಷ್ಟ ರೂಪದಿಂದ ಭಗವಂತ ಎಲ್ಲ ದೇವತೆಗಳಲ್ಲಿ ಹಂಸವಾಹನ ಮುಖ್ಯ ದಿವಿಜರ ಒಳಗೆ ಇತ್ತು, ಬ್ರಹ್ಮನಿಂದ ಆರಂಭ ಮಾಡಿ ಎಲ್ಲರೊಳಗಿದ್ದಾನೆ. ಯಾತಕ್ಕೆ? ನಮ್ಮ ಇಂದ್ರಿಯಗಳಿಗೆ ನಿಯಾಮಕರಾಗಿರತಕ್ಕಂಥ ಎಲ್ಲ ದೇವತೆಗಳಲ್ಲಿ, ತತ್ವಾಭಿಮಾನಿಗಳಾದ ದೇವತೆಗಳಲ್ಲಿದ್ದುಕೊಂಡು ನಮ್ಮ ದೇಹದಲ್ಲಿ ಯಾವ ವ್ಯತ್ಯಾಸವಾಗದಂತೆ ಶ್ರಾದ್ದ ಕಾಲ ಪೂರ್ತಿ ಮುಗಿಯುವವರೆಗೆ ಯಾವ ವ್ಯತ್ಯಾಸವಾಗದಂತೆ ರಕ್ಷಣೆ ಕೊಟ್ಟ ಪರಮಾತ್ಮ ಅನುಗ್ರಹ ಮಾಡಿದ್ದು. ಕರ್ಮಾಂಗವಾದ ಕಾಲದಲ್ಲೂ ಅಷ್ಟೆ. ಇನ್ನು ಕೆಲವೊಂದು ಬಹಳ ವಿಶಿಷ್ಟ ಸಂದರ್ಭಗಳು ಇರ್ತವೆ. ಕೆಲವರು ಹೇಳ್ತಾರೆ, ಮನೆಯಲ್ಲಿ ಬಹಳ ಸಮಸ್ಯೆ ಇದೆ, ಶ್ರಾದ್ದ ಮುಗಿಯುತ್ತೋ ಇಲ್ಲೋ ಗೊತ್ತಿಲ್ಲ, ಅಂಥ ಪರಿಸ್ಥಿತಿಗಳು, ಜಾತಾಶೌಚ ಬರುವ ಸಂದರ್ಭ ಇರಬಹುದು, ಯಾರೋ ತುಂಬಾ ಕ್ರಿಟಿಕಲ್ ಸ್ಟೇಜಲ್ಲಿದ್ದಾರೆ, ಯಾವತ್ತಿಗೋ ಗೊತ್ತಿಲ್ಲ, ಶ್ರಾದ್ದ ಮುಗಿದ್ರೆ ಸಾಕು ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ಪರಮಾತ್ಮನ ಪ್ರಾರ್ಥನೆ ಮಾಡುವಾಗ ಶ್ರಾದ್ದ ಮುಗಿಯುವಷ್ಟು ಕಾಲ ರಕ್ಷಣೆ ಕೊಡ್ತಾನೆ. ಆ ನಂಬಿಕೆ ನಮಗಿರಬೇಕು ಅಷ್ಟೇ. ನಾವು ನಂಬಿಕೆ ಇಲ್ಲದೆ ಏನಾಗತ್ತೋ ಅಂತ ಅಂದ್ಕೊಂಡಿದ್ರೆ ಏನೇನೋ ಆಗತ್ತೆ. ಪರಮಾತ್ಮ ಈ ಕಾರ್ಯವನ್ನು ನಿರ್ವಿಘ್ನವಾಗಿ ಮುಗಿಸ್ತಾನೆ ಅಂತ ಧೈರ್ಯದಿಂದ ಸಂಕಲ್ಪ ಮಾಡಿದಾಗ ಪರಮಾತ್ಮ ಅವರಿಗೆ ವಿಶಿಷ್ಟ ರೀತಿಯಿಂದ ಅನುಗ್ರಹವನ್ನ ಮಾಡ್ತಾನೆ. ಅಂತಹ ಪರಮಾತ್ಮನ ವಿಶಿಷ್ಟವಾದ ರೂಪಗಳು ಜನಾರ್ದನ ನಾಮಕನಾಗಿ ಅಂಶಿಯಲ್ಲಿ ಅಂಶದಲ್ಲಿ ಸನ್ನಿಹಿತನಾಗುವ ಭಗವಂತನ ರೂಪಗಳ ಸಂಖ್ಯೆ ಎಷ್ಟು? ಯಾಕೆಂದ್ರೆ ಇಲ್ಲಿ ಬರೀ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇಷ್ಟು ಮಾತ್ರ ಇಟ್ಟುಕೊಂಡ್ವಿ, ಕರ್ತೃಕರ್ಮ ಕಾಲವನ್ನಿಟ್ಟುಕೊಂಡು 96 ಉಂಟ್ವಿ. ಇದು ಒಂದು ಹಂತ, ಹೌದು. ಇದರಲ್ಲಿ ಇನ್ನೂ ಅನೇಕ ಹಂತಗಳಿವೆ. ಇಲ್ಲಿ ಬರೀ ಪಿತೃಗಳ ಸಂಖ್ಯೆ ಮಾತ್ರ ಇಟ್ಟುಕೊಂಡದ್ದು, ವಿಶ್ವೇ ದೇವತೆಗಳ ಸಂಖ್ಯೆ ಇಟ್ಟುಕೊಳ್ಳಿಲ್ಲ. ಅಲ್ಲಿ ಬಳಸಿದ ಪರಾರ್ಥಗಳಲ್ಲಿರುವ ಭಗವದ್ರೂಪಗಳ ಸಂಖ್ಯೆಯನ್ನು ನಾವು ಹೇಳಲಿಲ್ಲ. ಇನ್ನು ಅಂಶಗಳನ್ನಿಟ್ಟುಕೊಂಡಾಗ ಆ ಜೀವನನ್ನು ನಾವು ಲೆಕ್ಕಕ್ಕಿಟ್ಟುಕೊಳ್ಳಿಲ್ಲ. ಕೇವಲ ಶ್ರಾದ್ದಾಂಗವಾಗಿ
ವಸುರುದ್ರಾದಿತ್ಯರು ಅವರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪ ಮಾತ್ರ ಇಟ್ಟುಕೊಂಡ್ರು. ಆದರೆ ಒಟ್ಟು ಸಂಖ್ಯೆ ತೆಗೆದುಕೊಳ್ಳಿಕ್ಕೆ ಹೋದರೆ ಆ ಸಂಖ್ಯೆಯನ್ನು ಸೂಚಿಸಲಿಕ್ಕೆ ಭಗವಂತನ ಜನಾರ್ದನ ರೂಪೈ, ಜನಾರ್ದನ ಅನ್ನುವ ಶಬ್ದದ ಸಂಖ್ಯೆಯನ್ನಿಟ್ಟುಕೊಂಡ್ರೆ ಸ್ಪಷ್ಟ. ಎಷ್ಟು ಸಂಖ್ಯೆ? ದಾಸರೇ ಸ್ಪಷ್ಟಪಡಿಸಿ ಬಿಡುತ್ತಾರೆ. ಅಕ್ಷರ ಸಂಖ್ಯೆಯನ್ನಿಟ್ಟುಕೊಳ್ಳುವಂತೆ 3500 ಮೇಲೆ 605 ರೂಪದಿ ಜನಾರ್ದನ ಭಗವಂತನ ವಿಶಿಷ್ಟವಾದ ಆ ರೂಪಗಳ ಸಂಖ್ಯೆಯನ್ನೇ ಹೇಳುತ್ತಾರೆ. 3500 ಮೇಲೆ 605 ರೂಪದಿ. 3500 ಸ್ಪಷ್ಟ ಸಂಖ್ಯೆ ಸಿಕ್ಕಿದೆ. 605 100ರ ಅರ್ಧ 50, 600 ಅದಕ್ಕೆ 5 ಸೇರಿಸಿದರೆ 55 ಆಯ್ತು. 3555 ರೂಪಗಳು ಸಂಖ್ಯೆ ಹೇಳಿದ್ದಾರೆ. ಹಾಗೆ ಸಮನ್ವಯ ಸ್ವಲ್ಪ ಕಷ್ಟ. ಯಾಕೆಂತಂದ್ರೆ ನಮಗೆ ಅಲ್ಲಿರುವ ಕೆಲವು ರೂಪಗಳ ಪರಿಚಯ ಮಾತ್ರ ಇದೆ, ಇನ್ನುಳಿದ ರೂಪಗಳ ಪರಿಚಯ ಇಲ್ಲ. ಹಾಗಾಗಿ ಒಟ್ಟು ಸಂಖ್ಯೆಯನ್ನ ನಾವು ತಿಳಿಯುವುದು ಕಷ್ಟ. ಆದರೆ ದಾಸರು ಹೇಗೆ ಹೇಳಿದ್ರು ಅಂದ್ರೆ ಅವರು ಅಷ್ಟು ರೂಪಗಳ ಚಿಂತನೆ ಮಾಡಿದವರಾದ್ದರಿಂದ ಸ್ಪಷ್ಟ ಸಂಖ್ಯೆ ಹೇಳಿದ್ದಾರೆ. ಸುಮ್ಮನೆ ಲೆಕ್ಕಕ್ಕೆ ಹೇಳಬೇಕು ಅಂತಲ್ಲ. ಜ್ಞಾನಿಗಳ ಚಿಂತನ ಕ್ರಮ ಹಾಗಿತ್ತು. ಅವರಿಗೆ ಪ್ರತಿಯೊಂದು ರೂಪಗಳು ಕಾಣುತ್ತಿತ್ತು. ಉಪಾಸನೆಯ ಕ್ರಮ ಹಾಗಿತ್ತು. ಆದ್ದರಿಂದ ಗೊತ್ತು. ಯಾಕೆಂದ್ರೆ ಜಗನ್ನಾಥದಾಸರ ಸಾಮರ್ಥ್ಯ ಅಂತದ್ದು. ಅದಕ್ಕೆ ಒಂದು ಸ್ಪಷ್ಟ ದೃಷ್ಟಾಂತ ಅವರ ಚರಿತ್ರೆಯಲ್ಲೇ ಇದೆ. ಭಗವಂತನ ಚಿತ್ರ ಬಿಡಿಸುವಾಗ ಆ ಕ್ಷಣದಲ್ಲಿ ರೂಪ ಹೇಗಿದೆ ಅಂತ ಮನಸ್ಸಲ್ಲಿ ಚಿಂತನೆ ಮಾಡಿ ಬರೆದವರು. ಅದಕ್ಕೆ ಪ್ರಸಿದ್ಧವಾದ ಒಂದು ಕಥೆಯೇ ಇದೆ. ಶ್ರೀರಂಗಪಟ್ಟಣದಲ್ಲಿ ದಾಸರು ಭಗವಂತನ ಚಿಂತನೆಯನ್ನ ಮಾಡ್ತಾ ರಂಗೋಲಿ ಬಿಡಿಸಿದರು. ನೋಡ್ಲಕ್ಕೆ ಪೂರ್ಣ ಇರೋರು ಬಂದವರು ನೋಡಿದ್ರಂತೆ, ರಂಗನಾಥ ದೇವರ ಚಿತ್ರ ಬಿಡಿಸಿದ್ದಾರೆ, ದೇವರಿಗೆ ಆಭರಣ ಹಾಕಿಲ್ಲ. ಆಭರಣ ಯಾವುದಿಲ್ಲ, ಬರೀ ತುಳಸಿ ಹಾರ ಬಿಡಿಸಿದ್ದಾರೆ. ಕೂಡಲೇ ಪೂರ್ಣಯ್ಯನವರು ಕೇಳಿದ್ರಂತೆ, ಏನು ಸ್ವಾಮಿ, ಅರಮನೆಯಿಂದಲೇ ದೇವರಿಗೆ ಬೇಕಾದಷ್ಟು ಆಭರಣಗಳನ್ನು ನಾವು ಸಮರ್ಪಣೆ ಮಾಡಿದ್ದೀವಿ, ಒಂದು ಆಭರಣವೂ ಇಲ್ವೇ ದೇವರಿಗೆ ಅಂದರೆ ದಾಸರು ಹೇಳಿದ್ರಂತೆ, ನಾನು ಬರೆದವನಲ್ಲ, ಒಳಗೆ ಕುಳಿತು ಬರೆಸಿದ ನಾನು ಬರೆದಿದ್ದೀನಿ. ಅವನಿಚ್ಛೆಯಂತೆ ಬರೆದದ್ದು, ಅವನು ಆಭರಣ ಇಲ್ಲದಂತೆ ಬರೆಸಿದ್ದಾನೆಂದ್ರೆ ದೇವರಿಗೆ ಇವತ್ತು ಯಾವ ಆಭರಣವೂ ಹಾಕಿಲ್ಲ ಅಂದ್ರು. ಅಷ್ಟು ಧೈರ್ಯ. ಯಾವ ಆಭರಣ ಹಾಕಿಲ್ಲ. ಮಾತನಾಡಿದವರು ದಿವಾನ್ರು, ಮೈಸೂರು ಸಂಸ್ಥಾನದ ದಿವಾನ್ರು. ಅವರಂದ್ರೆ ಏನೋ ದಾಸರು ತಪ್ಪಿಸಿಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಕಾಣುತ್ತೆ, ಒಂದ್ಸಲ ಚೆಕ್ ಮಾಡ್ಬೋಣ. ಕೂಡಲೇ ಒಬ್ಬ ರಾವುತನನ್ನು ಕಳಿಸಿದಂತೆ, ಹೋಗಿ ನೋಡ್ಕೊಂಡು ಬಾ ದೇವಸ್ಥಾನ. ಅವರು ಹೋಗಿ ನೋಡುವಾಗ ದೇವರಿಗೆ ಯಾವ ಆಭರಣವೂ ಹಾಕಿಲ್ಲ ಅಲ್ಲಿ, ಬರೀ ತುಳಸಿ ಹಾರ. ಯಾಕೆ ಅಂತ ಕೇಳಿದ್ನಂತೆ. ಅವ್ರು ಹೇಳಿದ್ರಂತೆ ಅರ್ಚಕರು, ಇಲ್ಲ ನಿನ್ನೆ ಆರತಿ ಮಾಡುವಾಗ ಆ ಬತ್ತಿಯಿಂದ ಸ್ವಲ್ಪ ತುಪ್ಪ ಕೆಳಗೆ ಸೋರಿ ಆಭರಣದ ಮೇಲೆ ಬಿದ್ದಿತ್ತು, ಅದನ್ನು ಶುದ್ಧ ಮಾಡಲಿಕ್ಕೆ ತೊಳಿಲಿಕ್ಕೆ ಇಟ್ಟಿದ್ದೀವಿ, ಹಾಗಾಗಿ ಇವತ್ತು ಯಾವ ಆಭರಣ ಹಾಕಿಲ್ಲ. ಆಯ್ತು. ಅವನು ಬಂದು ಹೇಳುವಾಗ ದಿವಾನರು ಕೈ ಮುಗಿದ್ರಂತೆ. ಭಗವಂತನ ಚಿಂತನೆಯನ್ನ ಆ ಕ್ಷಣದಲ್ಲಿ ಹೇಗಿದೆ ಹಾಗೆ ಚಿಂತನೆ ಮಾಡಿ ಆ ಚಿತ್ರವನ್ನ ಕಣ್ಣ ಮುಂದಿಟ್ಟುಕೊಂಡು ಉಪಾಸನೆ ಮಾಡಿದರು. ಹಾಗಾಗಿ ಆ ಭಗವದ್ ರೂಪಗಳನ್ನ ತಾವು ಉಪಾಸನೆ ಮಾಡುವಾಗ ನೋಡಿದವರಾದ್ದರಿಂದ ಆ ಸಂಖ್ಯೆಯನ್ನ ದಾಸರು ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲೇ ದಾಸರ ಪ್ರತಿಯೊಂದು ಮಾತನ್ನು ನಾವು ನಂಬುವಂಥದ್ದು. ಹಾಗಾಗಿ ಬರೀ ಜನಾರ್ದನ ಅನ್ನೋ ಹೆಸರಿನ ಅಕ್ಷರ ಸಂಖ್ಯೆ ಅಷ್ಟೇ ಅಲ್ಲ, ಶ್ರಾದ್ದ ಕಾಲದಲ್ಲಿ ಇಷ್ಟು ರೂಪಗಳಿಂದ ಇರ್ತಾನೆ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕು. ಯಾಕೆಂದ್ರೆ ಪದಾರ್ಥಗಳು ಬಹಳಷ್ಟು ಬಳಸ್ತೇವೆ. ಅಲ್ಲಿ ಊಟಕ್ಕೆ ಸಿದ್ಧ ಮಾಡಿದ ಪಾಕ ಪದಾರ್ಥಗಳಿದೆ, ಅದಕ್ಕೆ ಬಳಸಿದ ಪಾತ್ರಗಳಿದೆ, ಬ್ರಾಹ್ಮಣರ ಭೋಜನಕ್ಕೆ ಬಳಸಿದ ಪತ್ರ ಎಲೆ ಇದೆ. ಪ್ರತಿಯೊಂದರಲ್ಲೂ ಕೂಡ ವಿಶಿಷ್ಟ ಭಗವದ್ ರೂಪಗಳಿದ್ದಾವೆ. ಅವುಗಳ ಚಿಂತನೆಯ ಹಿನ್ನೆಲೆಯಲ್ಲೇ ದಾಸರು ಒಂದು ಸಂಖ್ಯೆಯನ್ನು ನಮಗೆ ಕೊಡ್ತಾರೆ. ಜನಾರ್ದನ ಶಬ್ದದಿಂದ ಸೂಚಿತವಾಗುವ ಭಗವಂತನ ರೂಪಗಳ ಸಂಖ್ಯೆ.
3555 ರೂಪಗಳಿಂದ ಸನ್ನಿಹಿತನಾಗಿದ್ದುಕೊಂಡು ಯಾವ ವಿಘ್ನವೂ ಬರದಂತೆ ಕರ್ಮ ಸಾಂಗವಾಗುವಂತೆ ಮಾಡುವವ ಪರಮ. 3,500 ಮೇಲೆ 605 ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಖರಾರಿ ಕಾಪಾಡುವನು. ಸರ್ವ ಶರೀರದೊಳಿದ್ದು ಅವರವರ ಪೆಸರಿಂದ ಕರೆಸುತ್ತಲೀ. ಆಯಾ ನಾಮಗಳಿಂದಲೇ ಉಪಾಸ್ಯನಾಗಿ ಅನುಗ್ರಹವನ್ನ ಮಾಡುತ್ತಾನೆ. ಈ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಶ್ರಾದ್ದ ಕರ್ಮ ಮಾಡಿದರೆ ಪಿತೃಗಳಿಗೆ ತೃಪ್ತಿ ಆಗ್ತದೆ ಅನ್ನತಕ್ಕಂಥ ಅಂಶವನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.